ನಮಸ್ಕಾರ ಪ್ರೀತಿ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದ್ತಾ ಇರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ವಿಶೇಷವಾಗಿ ಭಾನುವಾರದ ವಿಶೇಷ ಕಾರ್ಯಕ್ರಮವನ್ನು ತುಂಬ ಖುಷಿಯಿಂದ ನಡೆಸ್ಕೊಡ್ತಾ ಇದ್ದೀನಿ. ಸೊ ಏನಪ್ಪ ಇವತ್ತು ಇದಕ್ಕಿದ್ದಾಗೆ ಭಾನುವಾರ ಬಂದುಬಿಟ್ಟಿದ್ದೀನಿ ಅಂತ ಅಂದ್ಕೊಂಡ್ರಾ? ಎಸ್, ಒಂದು ಭಾನುವಾರದ ದಿವಸನೂ ಕೂಡ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತು ರಂಜಿಸೋಣ ಅನ್ನೋ ಒಂದು ವಿಶೇಷವಾಗಿರ್ತಕ್ಕಂಥ ಪ್ಲಾನ್ನ ಮಾಡಿಕೊಂಡು ಇವತ್ತು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಸೊ ಇವತ್ತು ಮೊಟ್ಟ ಮೊದಲನೇದಾಗಿ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಭಗವಂತನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿ, ನಿಮ್ಮೆಲ್ಲರ ಕನಸುಗಳು ಸಾಕಾರಗೊಳ್ಳಿ ಅಂತ ನಾನು ಕೇಳ್ಕೊಳ್ತೇನೆ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ಹೊಸದಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಅವ್ರಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ, ಈಗಾಗಲೇ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ, ಆ ಭಗವಂತ ನಿಮ್ಮ ಜೋಡಿಯನ್ನು 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷಮಯವಾಗಿ ಬಾಳೋ ಹಾಗೆ ಹಾರೈಸಲಿ ಮತ್ತು ಹರಸಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತು ಯಾರೆಲ್ಲ ಹೊಸ ಕೆಲಸಗಳ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅವರಿಗೆಲ್ಲರೂ ಕೂಡ ಶುಭವಾಗಲಿ, ಆ ಭಗವಂತನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂಥೇಳಿ ನಾನು ಕೂಡ ಕೇಳ್ಕೊಳ್ತಾ ಬನ್ನಿ. ಹಾಗಾದರೆ ಇವತ್ತು ಹೆಚ್ಚು ತಡ ಮಾಡದೆ ದಾವಣಗೆರೆ ನಗರದಲ್ಲಿ ಏನು ನಡೀತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಕ್ರೀಡಾ ಸುದ್ದಿಯನ್ನು ಕೂಡ ಹೇಳಲೇಬೇಕು. ಇವತ್ತು ನಮ್ಮ ಪ್ರೀತಿಯ RCB ಅಂದರೆ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ಮತ್ತೊಮ್ಮೆ ಪಂಜಾಬ್ ಕಿಂಗ್ಸ್ 11 ವಿರುದ್ಧ ಹೋರಾಡ್ತಾ ಇದೆ. ಸೊ ಕಳೆದ ಪಂದ್ಯದಲ್ಲಿ 2 ದಿವಸಗಳ ಹಿಂದೆ ಮಾತ್ರ ಒಂದು ಪಂದ್ಯ ನಡೆದಿತ್ತು ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಅಲ್ಲಿ ಪಂದ್ಯ ಸೋತಿತ್ತು ಇದೇ ಪಂಜಾಬ್ ವಿರುದ್ಧ. ಸೊ ಇವತ್ತು ಪಂಜಾಬ್ನ ತವರು ಅಂಗಳದಲ್ಲಿ ನಮ್ಮ RCB ಒಂದು ಫೈಟ್ ಮಾಡ್ತಾ ಇದೆ. ಆಶ್ಚರ್ಯ ಅಂತ ಹೇಳಬೇಕು ಅಥವಾ ಅದೇನು ಕಾಕತಾಳೀಯ ಅಂತ ಹೇಳಬೇಕು ಗೊತ್ತಿಲ್ಲ. ಹೊರಗಡೆ ಆಡಿರ್ತಕ್ಕಂಥ ಎಲ್ಲ 4 ಪಂದ್ಯಗಳನ್ನು ಗೆದ್ದಿರ್ತಕ್ಕಂಥ RCB ತವರು ಅಂಗಳದಲ್ಲಿ ಆಡಿರ್ತಕ್ಕಂಥ 3 ಪಂದ್ಯಗಳನ್ನು ಸೋತಿರ್ತಕ್ಕಂಥದ್ದು ವಿಪರ್ಯಾಸ. ಸೊ ಬೆಂಗಳೂರು ಅಂದುಬಿಟ್ರೇ ಅದೊಂಥರ ಹುಚ್ಚೆದ್ದು ಕುಣಿಯುವಂಥ ಅಭಿಮಾನಿಗಳು ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ಸೊ ಧೋನಿಯವರು ಕೂಡ ಒಮ್ಮೆ ಟಾಸ್ಗೆ ಬಂದಾಗ ಅಥವಾ ಒಂದು ಆ್ಯಂಕರ್ ಜೊತೆ ಮಾತಾಡುವಾಗ ಹೇಳ್ತಾ ಇದ್ರು, ನನಗೇನು ಕೇಳಿಸ್ತಾ ಇಲ್ಲ, ಅಷ್ಟೊಂದು ಶಬ್ದ ಬರ್ತಾ ಇದೆ, ಸೊ ಹಾಗಾಗಿ ಇನ್ನೊಂದ್ಸರಿ ಹೇಳ್ಬೋದಾ ನೀವೇನು ಕೇಳ್ತಾ ಇದ್ದೀರಿ ಅಂಥೇಳಿ ಅವ್ರು ಹೇಳ್ತಾ ಇದ್ರು. ಸೊ ಆ ಮಟ್ಟಿಗಿನ ಒಂದು ಕರಾಡತನ, ಆ ಮಟ್ಟಿಗಿನ ಒಂದು ಅಭಿಮಾನನ ನಮ್ಮ ಬೆಂಗಳೂರು ತೋರಿಸುತ್ತೆ. ಅದರ ವಿಪರ್ಯಾಸ ಅಂದರೆ ಆಡಿರ್ತಕ್ಕಂಥ 3 ಪಂದ್ಯಗಳನ್ನು ಬೆಂಗಳೂರು ಇಲ್ಲಿ ಸೋತಿದೆ. ಎಸ್, ಕೆಲವೊಮ್ಮೆ ಆಗುತ್ತೆ, ಸೊ ಅದನ್ನೇ ಸೀರಿಯಸ್ಸಾಗಿ ತೊಗೊಳೋದು ಬೇಡ. ಮುಂದಿನ ಪಂದ್ಯಗಳಲ್ಲಾದರೂ ಬೆಂಗಳೂರು ತಂಡ ಬೆಂಗಳೂರಿನಲ್ಲಿ ಗೆಲ್ಲಿ ನಮ್ಮ ಕರ್ನಾಟಕ ತಂಡ ಅಂತ ಶುಭ ಹಾರೈಸ್ತಾ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಮೊಟ್ಟ ಮೊದಲನೇದಾಗಿ ಇವತ್ತು ಒಂದು ದಿವಸ ವಿಶೇಷವಾಗಿದೆ. ಅದ್ರ ಬಗ್ಗೆ ಹೇಳಕ್ಕೆ ನನಗೆ ಒಂಥರ ಮುಜುಗರ ಅನ್ನಿಸುತ್ತೆ. ಏನು ಅಂದರೆ ಈ ಥರದ ಒಂದು ಡೇನು ಇರ್ಬೋದಾ ಅಂಥೇಳಿ ನೀವು ಬಹುಶಃ ಊಹೆ ಮಾಡಿರಲಿಕ್ಕೂ ಇಲ್ಲ. ಏನಪ್ಪ ಅಂಥ ವಿಶೇಷ ಅಂತ ಹೇಳ್ತಿದ್ದಾರೆ. ಎಸ್, ಇವತ್ತು 420 ಡೇ ಇದೆ. ಸೊ ಏಪ್ರಿಲ್ ಅಂದ್ರೆ ಒಂಥರ ತಮಾಷೆ, ಏಪ್ರಿಲ್ ಫುಲ್ ಡೇಗಳಿದ್ದೇ ಇರುತ್ತೆ. ಆದರೆ ಇವತ್ತು ಏಪ್ರಿಲ್ 20 ನೀವು ಗೂಗಲಲ್ಲಿ ಚೆಕ್ ಮಾಡಿದ್ರೂ ಗೊತ್ತಾಗುತ್ತೆ, ನಾನು ತಮಾಷೆ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. 420 ಡೇ ಇದೆ ಅಂದರೆ ಯಾವಾಗಲೂ ಹೇಳ್ತಾ ಇರ್ತಾರಲ್ವ ಯಾವಾಗಾದ್ರೂ ಮಾತಿಗೆ, ಅವನು ಪಕ್ಕ 420 ಅವನು ಅಂಥೇಳಿ. ಅಂದರೆ ಏನಾದರೂ ಮೋಸ ಮಾಡ್ತಾನೆ, ಚೀಟಿಂಗ್ ಮಾಡ್ತಾನೆ, ಅಥವಾ ಬೇರೆ ದುಡ್ಡು ಅಪಹರಿಸ್ತಾನೆ, ಅಥವಾ ಬೇರೆ ಜೊತೆ ಅವನಿಗೆ ಹುಡುಗಾಟ ಆಡೋದೇ ಕೆಲಸ, ಆ ರೀತಿಯಾಗಿ ಸಂಭಾಷಣೆ ಮಾಡುವಾಗ ನಾವು ಈ 420 ಅಂತಕ್ಕಂಥ ಪದವನ್ನು ಬಳಸ್ತೀವಿ. ಸೊ ಇವತ್ತು ಆ 420 ಅಂತಕ್ಕಂಥ ಅನ್ವರ್ಥನಾಮ ಬಂದಿರತಕ್ಕಂಥ ಒಂದು ದಿವಸ ಅಂಥೇಳಿ ಹೇಳ್ಬೋದು. ಸೊ ಯಾರೆಲ್ಲ ಕನ್ಸ್ಯೂಮರ್ಸ್ ಇದ್ದಾರೆ, ಇನ್ನು ಕ್ಯಾನಬಿನ್ ಪ್ರೊಡ್ಯೂಸರ್ಸ್ ಇದ್ದಾರೆ, ಸೊ ಅವರೆಲ್ಲರೂ ಕೂಡ ಲಾಂಗ್ ಸೆಲೆಬ್ರೇಟ್ ಮಾಡಲಿಕ್ಕೆ ಈ ಒಂದು 420 ಡೇನ ಸೆಲೆಬ್ರೇಟ್ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ನೋಡಬೇಕು ಏನೇನಿದೆ ಇದರ ವಿಶೇಷತೆಯಿಂದ ಹೇಳೋದಾದರೆ, ಸೊ ಇವತ್ತು ಬರ್ತ್ ಆ್ಯನಿವರ್ಸರಿ ಇದೆ ನಮ್ಮ ಪ್ರೀತಿಯ ಗೋಪಿನಾಥ್ ಮಹಾಂತ್ರಿ ಅವ್ರದ್ದು, ಅದೇ ರೀತಿ ಚಂದ್ರಬಾಲಿ ಸಿಂಗ್ ಅವ್ರದ್ದು, ಅದೇ ರೀತಿ ನಾರಾ ಚಂದ್ರಬಾಬು ನಾಯ್ಡು ಅವ್ರದ್ದು ಕೂಡ ಇವತ್ತು ಹುಟ್ಟುಹಬ್ಬ. ಇದಿಷ್ಟು ಇವತ್ತಿನ ಒಂದು ದಿನ ವಿಶೇಷವನ್ನಾದರೆ, ಸೊ ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲಿಗೆ ಭಾನುವಾರ ಆಗಿದ್ದರಿಂದ ಎಷ್ಟು ಜನ ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದಾರೋ ಗೊತ್ತಿಲ್ಲ. ಸೊ ನನಗಂತೂ ಕುತೂಹಲ ಇದೆ, ನಮ್ಮೆಲ್ಲ ಯಾರು ಪ್ರೀತಿಯ ವೀಕ್ಷಕರು ಇವತ್ತು ಕರೆ ಮಾಡ್ಬೋದು ಅಂಥೇಳಿ. ಸೊ ಇವತ್ತು ಕೂಡ ಒಂದು ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭಗಳಲ್ಲಿ ಸಾಕಷ್ಟು ಜನ ಕಳಿಸಿದ್ದಾರೆ. ಅವರ ಫೋಟೋಸ್ಗಳನ್ನ ಆಮೇಲೆ ಪ್ರಸಾರ ಮಾಡ್ತೀನಿ. ಮೊದಲಿಗೆ ಅವ್ರಿಗೆ ಶುಭಾಶಯಗಳನ್ನ ತಿಳಿಸ್ಬಿಡೋಣ. ಇವತ್ತು ನಿಶಾ ಅವರ ಹುಟ್ಟುಹಬ್ಬ ಇದೆ 20ನೇ ತಾರೀಕು. ಸೊ ಅವರಿಗೆ ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ದೊಡ್ಡಮ್ಮ, ದೊಡ್ಡಪ್ಪ, ಚಿಕ್ಕಮ್ಮ, ಅತ್ತೆ, ಮಾವಂದ್ರಿ ಎಲ್ಲರೂ ಕೂಡ ಶುಭಾಶಯಗಳನ್ನ ಹೇಳಿದ್ದಾರೆ. ಅದೇ ರೀತಿ ಪಾರ್ವತಿಭಾಯಿ ದತ್ತೋಜಿರಾವ್ ಇವ್ರದ್ದು 51ನೇ ವರ್ಷದ ಒಂದು ವಿವಾಹ ವಾರ್ಷಿಕೋತ್ಸವ 18ನೇ ತಾರೀಕಿತ್ತು. ರಾಮಣ್ಕೋ ಸರ್ಕಲಿಂದ ಇದನ್ನು ಕಳಿಸಿದ್ರು. ಸೊ ಅವ್ರಿಗೂ ಕೂಡ ನಾವು ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಅಜ್ಜಿ ತಾತಾಗೆ ಬಹುಶಃ ಅವರ ಮೊಮ್ಮಕ್ಕಳು ಶುಭಾಶಯಗಳನ್ನು ಕಳಿಸಿದ್ದಾರೆ. ಸೊ ಅವ್ರದ್ದು ಕೂಡ ಫೋಟೋಸ್ ಏನಾದರೂ ಬಂದಿದ್ದರೆ ಅದನ್ನು ಕೂಡ ನಂತರದಲ್ಲಿ ಪ್ರಸಾರ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀನಿ. ಅದೇ ರೀತಿ
ಪ್ರತಿಷ್ಠಿತ ಶಾಲೆಗಳಿಗೆ ಉಚಿತವಾಗಿ ಯಾರೆಲ್ಲ ಸೇರಿಸಬೇಕು ಅಂತಿದ್ದಾರೆ ಅಂತ ಒಂದು ಇದಕ್ಕೆ ಅರ್ಜಿಯನ್ನು ಆಹ್ವಾನವನ್ನು ಮಾಡಿದ್ದಾರೆ. ನಾನು ಮೊನ್ನೆನೂ ಕೂಡ ಹೇಳಿದ್ದೆ ಆ ವಿಚಾರವಾಗಿ. ಸೊ ಯಾರೆಲ್ಲ ನಿಮ್ಮ ಮಕ್ಕಳಿಗೆ ಆ ಶಾಲೆಗಳು ಸೇರಿಸಬೇಕು ಅಂತ ದಯವಿಟ್ಟು ಇದನ್ನು ಅಪ್ಲಿಕೇಶನ್ಸನ್ನು ಹಾಕ್ಕೊಳ್ಳಿ ಅಂಥೇಳಿ. ಒಂದು ವಿಶೇಷವಾಗಿರ್ತಕ್ಕಂಥ ಘಟನೆ ನಮ್ಮ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದ್ದು ಹೇಳಬೇಕು. ಏನು ಅಂದರೆ, ಒಬ್ಬ ರಾಜಕಾರಣಿಗಳು ಹೀಗೂ ನಡ್ಕೋಬೋದಾ ಅನ್ನೋದಕ್ಕೆ ಇದು ಬಹುಶಃ ನನ್ನ ಎರಡನೇ ಉದಾಹರಣೆ ಇರಬೇಕು ಅಂತ ಅಂದ್ಕೊಳ್ತೀನಿ. ಈ ಹಿಂದೆ ಒಮ್ಮೆ ಗೋವಾ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮೋಹನ್ ಪರಿಕ್ಕರ್ ಅವರು, ಇವಾಗ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ, ಬಹುಶಃ 5-6 ವರ್ಷಗಳಾಗಿರ್ಬೋದು ನಮ್ಮನ್ನೆಲ್ಲ ಅಗಲಿ. ಅವರು ಒಮ್ಮೆ ಅಮೇಥಿಗೆ ಹೋಗಿರ್ತಾರೆ. ಅಮೇಥಿಗೆ ಅವ್ರಿಗೇನೋ ಉಸ್ತುವಾರಿನೋ ಏನೋ ಕೊಟ್ಟಿರ್ತಾರೆ ಚುನಾವಣೆ ನಿಂತ್ಕೊಂಡಿದ್ದಾಗ. ಸುಷ್ಮಾ ಸ್ವರಾಜ್ ಅವರು ಬಹುಶಃ ಸ್ಮೃತಿ ಇರಾನಿ ಅವರು ಬಹುಶಃ ಆಗ ಅವರು ಎಲೆಕ್ಷನ್ನಲ್ಲಿ ನಿಂತಿರ್ತಾರೆ ರಾಹುಲ್ ಗಾಂಧಿ ಅವರ ವಿರುದ್ಧ. ಆ ಸಂದರ್ಭಗಳಲ್ಲಿ ಹೋದಾಗ ಇವರಿಗೆ ಏನೋ ಒಂದು ಉಸ್ತುವಾರಿಯನ್ನು ಕೊಟ್ಟಿರ್ತಾರೆ ನಮ್ಮ ಮೋಹನ್ ಪರಿಕ್ಕರ್, ಗೋವಾದ ಮುಖ್ಯಮಂತ್ರಿಯವರಿಗೆ BJP ವತಿಯಿಂದ. ಆಗ ಹೋಗಿರ್ತಕ್ಕಂಥ ಮೋಹನ್ ಪರಿಕ್ಕರ್ ಅವರು ಅಲ್ಲಿ ಜನರನ್ನು ನೋಡ್ಬಿಟ್ಟು ಮಮ್ಮಲ ಮರಗ್ಬಿಡ್ತಾರೆ. ಏನು ಅಂದರೆ, ತುಂಬ ಜನ ಆ ಒಂದು ಉರಿ ಬಿಸಿಲಿನಲ್ಲಿ, ಸುಡೋ ಬಿಸಿಲಿನಲ್ಲಿ ಬರಿಗಾಲಲ್ಲಿ ಇವರನ್ನು ನೋಡೋಕೆ ನಿಂತಿರ್ತಾರೆ. ಆಗ ಅವ್ರು ಮಾಡಿರ್ತಕ್ಕಂಥ ಒಂದು ಕೆಲಸ ಹೇಗಿತ್ತು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಒಂದು ಕ್ಷಣ ಆಶ್ಚರ್ಯ ಆಗ್ಬಿಡ್ತೀರಿ. ತಕ್ಷಣಕ್ಕೆ ಕಾರ್ಯಪ್ರವೃತ್ತರಾದಂಥ ಅವರು ಗೋವಾ ರಾಜ್ಯದಿಂದ ಎಷ್ಟೋ ಲಕ್ಷ ಚಪ್ಪಲಿಗಳನ್ನು ತಕ್ಷಣಕ್ಕೆ ಅಲ್ಲಿಗೆ ಆಮದು ಮಾಡಿಸ್ತಾರೆ. ಅಮೇಥಿಗೆ ಮಾಡಿಸ್ಬಿಟ್ಟು ಅಲ್ಲಿ ಎಷ್ಟು ಲಕ್ಷ ಜನಕ್ಕೆ ಸಾಧ್ಯವಾಗುತ್ತೆ ಅಷ್ಟು ಲಕ್ಷ ಜನಕ್ಕೆ ಅವರು ಚಪ್ಪಲಿಯನ್ನು ಕೊಟ್ಬಿಟ್ಟು ಎಲ್ರಿಗೂ ಕೈ ಮುಗಿದು ಕೇಳ್ಕೊಳ್ತಾರೆ. ಇನ್ನು ನೀವು ನಮ್ಮ BJP ಓಟ್ ಹಾಕ್ತಿರೋ ಇಲ್ಲೋ ಗೊತ್ತಿಲ್ಲ, ನೀವು ಆರೋಗ್ಯವಾಗಿರಿ, ನೀವು ಚಪ್ಪಲಿಯನ್ನು ವೇರ್ ಮಾಡಿಕೊಂಡು ಆರಾಮ ಕಂಫರ್ಟಬಲ್ ಆಗಿರಿ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ರಿಗೂ ಒಳ್ಳೆ ಚಪ್ಪಲಿಯನ್ನು ಕೊಡಿಸ್ತಕ್ಕಂಥ ಒಂದು ಪುಣ್ಯದ ಕೆಲಸವನ್ನು ಮಾಡ್ತಾರೆ. ನೋಡಿ, ಅದಕ್ಕೆ ಹೇಳೋದು ಯಾವಾಗಲೂ ನಾವು ಸತ್ರು ಕೂಡ ನಮ್ಮ ಹೆಸರು ಉಳಿಯುವಾಗ ನಾವೇನಾದರೂ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಈ ಥರದೊಂದು ಕೆಲಸ ಮಾಡಬೇಕು. ಸೊ ನಿಜವಾಗ್ಲೂ ಮೋಹನ್ ಪರಿಕ್ಕರ್ ಅವರು ನಮ್ಮನ್ನೆಲ್ಲ ಆಗಲಿ 5-6 ವರ್ಷ ಆಗಿರ್ಬೋದು, ಆದರೂ ಕೂಡ ಅಮೇಥಿಯ ಜನ ಅವ್ರು ನೀಡಿರ್ತಕ್ಕಂಥ ಚಪ್ಪಲ್ಗಳನ್ನ ನೆನೆಸ್ತಾರೆ. ಸೊ ನನ್ನಂತ ಯಾರೋ ಒಬ್ಬರು ನೆನ್ಪಿಟ್ಕೊಂಡ್ರವರು ಅದನ್ನು ಆಗಾಗ ಮೆಲ್ಕ್ ಹಾಕ್ತಾ ಇರ್ತಾರೆ. ಯಾಕಪ್ಪ ಇದನ್ನು ಹೇಳ್ತಾ ಇದ್ದೀರಿ, ಆಯಪ್ಪ ಸತ್ತಾಗಲಿ 5-6 ವರ್ಷ ಆಯಿತು, ಈಗ ಯಾಕೆ ಇದನ್ನು ನೆನೆಸ್ಕೊಂಡ್ರಿ ಅಂತ ನೀವು ಕೇಳ್ಬೋದು. ಅದೇ ರೀತಿಯ ಒಂದು ಸ್ವಾರಸ್ಯಕರ ಘಟನೆ ಮೊನ್ನೆ ಆಂಧ್ರ ಪ್ರದೇಶದಲ್ಲಿ ನಡೆದಿದೆ. ಸೊ ನಮ್ಮ ಕನ್ನಡಿಗ ಅಂತಲೇ ಹೇಳ್ಬೋದು, ಕನ್ನಡಕ್ಕೆ ತುಂಬ ಚಿರಪರಿಚಿತರಾಗಿರ್ತಕ್ಕಂಥ ಕನ್ನಡಿಗರು ಅಲ್ಲದೇ ಇದ್ದರೂ ಕೂಡ ಕನ್ನಡದ ಬಗ್ಗೆ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥ ಪವನ್ ಕಲ್ಯಾಣ್ ಅವರು. ಸೊ ಪವನ್ ಕಲ್ಯಾಣ್ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ. ಈಗ ಪ್ರಸ್ತುತ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ. ಒಂದು ಕಾಲದಲ್ಲಿ ಅಣ್ಣನನ್ನೇ ದೂರ ಮಾಡಿಕೊಂಡು ರಾಜಕೀಯಕ್ಕೆ ಸೇರಿಕೊಂಡು ಒಂದು ಒಳ್ಳೆ ಈಗ ಹೆಸರನ್ನ ಮಾಡಿರ್ತಕ್ಕಂಥ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಅಲ್ಲೂರಿ ಸೀತಾರಾಮ್ ರಾಜು ಜಿಲ್ಲೆಯ ಪೆದದಾಡು ಮತ್ತು ಡುಂಬ್ರಿಗುಡಕ್ಕೆ 2 ದಿನಗಳ ಪ್ರವಾಸದಲ್ಲಿದ್ದಾಗ ಓರ್ವ ವೃದ್ಧ ಮಹಿಳೆ ಸೇರಿದಂತೆ ಅನೇಕರು ಬರಿಗಾಲಲ್ಲಿ ಓಡಾಡ್ತಾ ಇರೋದನ್ನು ನೋಡ್ತಾರೆ. ತುಂಬ ಬೇಸರ ಆಗ್ಬಿಡುತ್ತೆ. ತಕ್ಷಣ ಪಕ್ಷದ ಕಾರ್ಯಕರ್ತರಿಗೆ, ಬೆಂಬಲಿಗರಿಗೆ ಎಲ್ರಿಗೂ ಸೂಚನೆಯನ್ನು ನೀಡಿ ಆ ಒಂದು ಹಳ್ಳಿಯ 87 ಕುಟುಂಬಗಳ 345 ಮಂದಿ ಬುಡಕಟ್ಟು ಸಮುದಾಯದ ಜನ ಇರ್ತಾರೆ, ಅವರೆಲ್ಲರೂ ಕೂಡ ಚಪ್ಪಲಿಗಳನ್ನು ತಕ್ಷಣಕ್ಕೆ ತರಿಸಿಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಸೊ ಈ ಒಂದು ತುಂಬ ದೊಡ್ಡ ಎಕ್ಸ್ಪೆನ್ಸಸ್ ಆಗಬೇಕಂತ ಇಲ್ಲ. ಈ ಥರದ ಒಂದು ಸಣ್ಣ ಕೆಲಸ ಮಾಡಿದಾಗ ಏನ್ರಿ ₹100 ಜೊತೆ ಅಂತ ಅಂದ್ಕೊಂಡ್ರು 350 ಜೊತೆಗೆ ಎಷ್ಟಾಗ್ಬೋದು? 35,000 ಆಗ್ಬೋದು. ಆದರೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಪಾಪ್ಯುಲಾರಿಟಿ ಇದೆಯಲ್ಲ, ಈ 35,000ದ ಸ್ಪೆಂಡಿಂಗು ನಿಜಕ್ಕೂ ಕೂಡ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಯಾಕೆಂದರೆ ಅಫ್ಕೋರ್ಸ್ ಅವರು ಅದನ್ನು ಯಾವುದೇ ಕಾರಣಕ್ಕೆ ಪ್ರಚಾರಕ್ಕೋಸ್ಕರ ಮಾಡದೇ ಇರ್ಬೋದು. ಆದರೆ ಮಾನವೀಯತೆ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಇಂಥ ಒಳ್ಳೆ ಕೆಲಸಗಳಿದೆಯಲ್ಲ, ನಿಜಕ್ಕೂ ಕೂಡ ಜನ ಎಲ್ಲ ಒಂದು ಕಡೆ ಗುರುತಿಸ್ತಾರೆ, ಅವ್ರಿಗೆ ಬೆಂಬಲವಾಗಿ ನಿಲ್ತಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಸೊ ಅವರವರ ಎಲ್ಲ ಗಾತ್ರಕ್ಕೆ ತಕ್ಕಂಗೆ ಅವರ ಎಲ್ಲ 345 ಜನರಿಗೂ ಕೂಡ ಒಂದು ಕೊಡ್ತಕ್ಕಂಥ ಚಪ್ಪಲಿಯನ್ನು ಪ್ರೊವೈಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಿಜಕ್ಕೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಪವನ್ ಕಲ್ಯಾಣ್ ಅವರಿಗೆ. ಈ ರೀತಿಯ ಒಂದು ಮಾನವೀಯತೆಯನ್ನು ಎಲ್ಲ ರಾಜಕಾರಣಿಗಳು ಇಟ್ಕೊಳ್ಳಿಪ್ಪ. ಒಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಕರೆ ಕಟ್ಟಾಯ್ತು ಅಂತ ಅನ್ಸುತ್ತೆ. ನಾನು ಸಾಕಷ್ಟು ರಾಜಕಾರಣಿಗಳನ್ನು ಆಗಾಗ ಉದಾಹರಣೆಯಾಗಿ ಕೊಡ್ತಾ ಇರ್ತೀನಿ. ಸೊ ನಿಜಲಿಂಗಪ್ಪ ಅವರು, ನಾನು ಮೊನ್ನೆನೂ ಕೂಡ ಹೇಳಿದ್ದೆ, ಕೊನೆಯ ಕ್ಷಣದಲ್ಲೂ ಕೂಡ ಬಾಡಿಗೆ ಮನೆಯಲ್ಲಿ ಇದ್ದು ಗೌರ್ಮೆಂಟ್ ಹಾಸ್ಪಿಟಲ್ ಬಿಲ್ ಕಟ್ಟಕ್ಕಾಗದೆ ಮುಜುಗರ ಅನುಭವಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇವರು. ನಾನು ಮತ್ತೆ ಹೇಳ್ತಾ ಇದ್ದೀನಿ. ಇನ್ನೊಂದು ಕರೆ ಬರ್ತಾ ಇದೆ, ನಮ್ಮ ವಿನಯ್ ಅವರು, ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ. ನಮಸ್ತೆ ವಿನಯ್ ಸರ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ವಿನಯ್ ಸರ್, ಹೇಗಿದ್ದೀರಿ? ಆರಾಮ್ ಸರ್, ನೀವು ಸರ್? ಎಸ್ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ತಿಂಡಿ ರೊಟ್ಟಿ ಪಲ್ಯ ಸರ್, ತರಕಾರಿ ಪಲ್ಯ ಮತ್ತೆ ಬೀಟ್ರೂಟ್. ಓಕೆ ಹಾಂ, ಸೂಪರ್ ಸರ್. ಇವತ್ತು ಕ್ವಶನ್ ಕೇಳೋದು ಭಾನುವಾರ? ಎಸ್ ಸರ್, ಭಾನುವಾರ ವಿಶೇಷವಾಗಿರ್ಲಿ ಅಂತ ಕಾರ್ಯಕ್ರಮ ಶುರು ಮಾಡಿದ್ದೀವಿ. ಹಾ ಸರ್, ನಾನು ಈಗ ಅಪ್ಡೇಟ್ ಮಾಡಿದ್ರೆ ಗೊತ್ತಾಯ್ತು. ಹೌದಾ? ಓಕೆ
ಸರ್ ಏನು ಮಾಡ್ತಿದ್ದೀರಿ? ಸಂಡೇ ಬ್ಯುಸಿನಾ ಫ್ರೀನಾ? ಇಲ್ಲ ಸರ್, ಸುಮ್ಮನೆ ಬರ್ಕೊಂಡು ಕಂಪ್ಯೂಟರ್. ಹೌದಾ? ಹ್ಮ್. ಓಕೆ ಓಕೆ, ಒಳ್ಳೇದಾಗಲಿ ಸರ್. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಕೇಳಿ ಸರ್. ಓಕೆ. ನಿರ್ಮಲಾ ಸೀತಾರಾಮನ್ ರವರು ಹ್ಮ್. ಈಗ ಪ್ರಸ್ತುತ ಕೇಂದ್ರ ಸರ್ಕಾರದ ಮಂತ್ರಿ ಇದ್ದಾರೆ, ಹೌದಾ? ಹೌದು. ಅವರು ಯಾವ ಖಾತೆಯನ್ನು ನಿಭಾಯಿಸ್ತಾ ಇದ್ದಾರೆ ಅಂತ? ಆಪ್ಷನ್ಸ್ ಏನಿದೆ ಸರ್? ಖಂಡಿತ ಹೇಳ್ತೀನಿ. ಹಾ. ಮೊದಲನೇದು ರೈಲ್ವೆ ಖಾತೆ, ಹ್ಮ್. ಓಕೆ. ಎರಡನೇದು ಇಂಧನ ಖಾತೆ, ಹ್ಮ್. ಮೂರನೇದು ರಸ್ತೆ ಸಾರಿಗೆ, ಹ್ಮ್. ನಾಲ್ಕನೇದು ವಿತ್ತ ಸಚಿವರು. ಸರ್ ಆಪ್ಷನ್ ತೋರಿಸ್ತಿಲ್ಲ ಕ್ವಶನ್. ಆಪ್ಷನ್ ಥರ್ಡ್ ಕ್ವಶನ್ ಮತ್ತೆ ಆಪ್ಷನ್ ತೋರಿಸಿ ಸರ್, ಕಾಣಿಸ್ತಾ ಇಲ್ಲ ಇಲ್ಲಿ. ಇಲ್ಲ, ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಇದೆ, ನಾನೇ ಹೇಳ್ತಾ ಇದ್ದೀನಿ. ಇನ್ನೊಂದ್ಸರಿ ಹೇಳಿ ಸರ್ ಕ್ವಶನ್. ನಿರ್ಮಲಾ ಸೀತಾರಾಮನ್ ಅವರು ಹ್ಮ್. ಪ್ರಸ್ತುತ ಕೇಂದ್ರದ ಮಂತ್ರಿಗಳು, ಭಾರತ ಸರ್ಕಾರದ ಮಂತ್ರಿಗಳು, ಓಕೆನಾ? ಹಾ. ಹಾ. ಇವರು ಯಾವ ಖಾತೆಯನ್ನು ನಿಭಾಯಿಸ್ತಾ ಇದ್ದಾರೆ ಅಂತ ನೀವು ಹೇಳಬೇಕು. ಆಪ್ಷನ್ ಸಿ ಇರ್ಬೋದು ಸರ್, ಗೆಸ್ಸಿಂಗ್. ಆಪ್ಷನ್ ಸಿ ಏನದು? ರಸ್ತೆ ಸಾರಿಗೆ ಇರ್ಬೇಕು ಸರ್, ರಸ್ತೆ ಸಾರಿಗೆ. ರಸ್ತೆ ಸಾರಿಗಾ? ಹ್ಮ್. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಸೊ ನಿಮ್ಮ ಭಾನುವಾರದ ಒಂದು ರಜಾ ಸಮಯದಲ್ಲಿ ನಮಗೆ ಕರೆ ಮಾಡಿದ್ರಿ, ಧನ್ಯವಾದಗಳು. ಸೊ ಕಾರ್ಯಕ್ರಮ ನೋಡ್ತಾ ಇರಿ ಸರ್, ಸಪೋರ್ಟ್ ಮಾಡ್ತಾ ಇರಿ. ನೋಡ್ತೀವಿ ಸರ್. ನಿಮ್ ಕಾರ್ಯಕ್ರಮ ತುಂಬಾ ಇಷ್ಟ ಸರ್ ನಮ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ. ಚಾಲೆಂಜ್ ನೆಚ್ಕೊಡ್ತೀರಾ ಸರ್? ರಾಜಕಾರಣಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಜಕ್ಕೂ ನಮ್ಗೆ ಹೆಮ್ಮೆ ಅನಿಸುತ್ತೆ. ಇವತ್ತಿನ ಒಬ್ಬ ಇನ್ನೊಂದು ತುಂಬ ಸ್ವಾರಸ್ಯಕರಾಗಿರ್ತಕ್ಕಂಥ ವಿಚಾರವನ್ನು ಹೇಳಬೇಕು. ಒಮ್ಮೆ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡಿದ ನಂತರ ಆ ಒಂದು ಘಟನೆಯನ್ನು ಮೆಲ್ಕ್ ಹಾಕ್ತೀನಿ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ. ಸರ್ ನಮಸ್ತೆ. ತಮ್ಮ ಹೆಸರು? ಸುಧಾ ಅಂತೇಳಿ ಸರ್. ಸುಧಾ, ಹೇಗಿದ್ದೀರಿಮ್ಮ? ಆರಾಮದೀವಿ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳೋದಿದ್ಯಾ? ಇವತ್ತೇನು ಯಾರಿಗಿಲ್ಲ ಸರ್, ವಿವನ್ ವೀಕ್ಷಕರಿಗೆ ಶುಭಾಶಯ ಸರ್. ಧನ್ಯವಾದಗಳು ಅಮ್ಮ. ಸೊ ನಿಮ್ಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಏನು ತಿಂಡಿ ತಿಂದ್ರಿ? ಚಿತ್ರಾನ್ನ ಸರ್. ಚಿತ್ರಾನ್ನ, ಓಕೆ. ಸೊ ಏನು ಮಾಡ್ತಾ ಇದ್ರಿ? ಭಾನುವಾರ ಫ್ರೀನಾ ಅಥವಾ ಇವತ್ತು ಆಸ್ ಯೂಶುವಲ್ ಬ್ಯುಸಿನಾ? ಅಡುಗೆ ಮನೆಗಂತೂ ಯಾವತ್ತೂ ಫ್ರೀ ಇರಲ್ಲ ಅಡಿಗೆ ಮನೆ ಸರ್. ಅಲ್ವಾ? ಭಾನುವಾರ ಬಂದ್ರೆ ಸ್ವಲ್ಪ ಜಾಸ್ತಿ ಕೆಲಸಗಳು. ಹೌದು ಸರ್. ಸೊ ಮಕ್ಕಳು, ಮನೆಯವರು ಎಲ್ಲರೂ ಮನೆಗೆ ಇರ್ತಾರೆ. ಡೈಲಿ ಒಂದು ತಿಂಡಿ ಮಾಡಿದ್ರೆ ಸಾಕಾಗುತ್ತೆ, ಇವತ್ತು ಎರಡೆರಡು ತಿಂಡಿ ಮಾಡಬೇಕು. ಹೌದು ಸರ್, ಎಕ್ಸ್ಟ್ರಾ ಕೆಲಸ ಇವತ್ತು. ಎಕ್ಸ್ಟ್ರಾ ಕೆಲಸ. ಸೊ ಹೇಗೆ ಅನ್ಸುತ್ತಮ್ಮ ಒಂದು ತಾಯಿಯ ಜೀವನ ಅಂತ ಹೇಳಿದ್ರೆ? ಪಾಪ ನನಗೆ ನಿಜವಾಗ್ಲೂ ಹೇಳಕ್ ನಾನು ತುಂಬಾ ಬೇಜಾರಾಗುತ್ತೆ. ತುಂಬಾ ಸರಿ ತುಂಬಾ ನೋವು ಮಾಡ್ಕೊಂಡು ಹೇಳ್ತೀನಿ. ಬೆಳಗ್ಗೆ ಎಲ್ಲರಿಗಿಂತ ಮುಂಚೆ ಎದ್ದೇಳ್ತೀರಿ, ರಾತ್ರಿ ಎಲ್ಲರಿಗಿಂತ ಲೇಟಾಗಿ ಮಲ್ಕೊಳ್ತೀರಿ, ಆದ್ರೂ ಅಷ್ಟೇ ಕಾಮ್ ಆಗಿರ್ತೀರಿ, ನಗ್ನಗ್ತಾ ಇರ್ತೀರಿ, ಸಂತೋಷವಾಗಿರ್ತೀರಿ. ಆದ್ರೂ ಕೂಡ ಮನೆಯಲ್ಲಿ ಎಲ್ಲರೂ ಏನ್ ಹೇಳ್ತಿರ್ತಾರೆ, ಅವ್ರು ಏನ್ ಮಾಡ್ತಾರೆ, ಮನೆಯಾಗಿರ್ತಾರೆ ಆರಾಮಾಗಿ ಅಂತಾರೆ. ಅವಾಗ ಹೆಂಗ್ ಅನ್ಸುತ್ತೆ? ಈಗ ನೀವು ಇಷ್ಟೊಂದೆಲ್ಲ ಕೆಲಸ ಮಾಡ್ತಾ ಇರ್ತೀರಿ ಅಲ್ವಾ? ಬೆಳಗ್ಗೆ ಎಲ್ಲರಿಗಿಂತ ಮುಂಚೆ ಎದ್ದೇಳೋದು ನೀವೇ. ಎಲ್ಲ ರಾತ್ರಿ ಎಲ್ಲಾ ಕೆಲಸ ಮುಗಿಸ್ಕೊಂಡು ಅಡುಗೆ ಮನೆ ಸ್ವಚ್ಛ ಮಾಡ್ಕೊಂಡು ರಾತ್ರಿ ಲಾಸ್ಟಿಗೆ ಮಲ್ಗೋರು ನೀವೇ. ಸೊ ಏನ್ ಅನ್ಸುತ್ತೆ ನಿಮ್ಗೆ? ಏನೂ ಇಲ್ಲ ಸರ್, ಅದು ಮಾಮೂಲಿ ಸರ್. ಎಲ್ಲಾ ಹೆಣ್ಮಕ್ಳದು ಅದೇ ಕರ್ತವ್ಯ ಅಲ್ಲ ಸರ್, ಮನೆಯಲ್ಲಿ ಎಲ್ಲ ನಿಭಾಯಿಸೋದು. ಹಂಗಾಗಿ ಹೊಂದ್ಕೊಳ್ಳೇಬೇಕು, ಮಾಡ್ಲೇಬೇಕು ಸರ್ ಎಲ್ಲ ಮನೆ ಜವಾಬ್ದಾರಿನ. ಓಕೆ ಓಕೆ. ಸೊ ಆದ್ರೂ ಕೆಲವೊಂದ್ ಜನ ಹೇಳ್ತಿರ್ತಾರೆ, ಹೆಣ್ಮಕ್ಳೇನಪ್ಪ ಆರಾಮಾಗಿರ್ತಾರೆ ಮನೆಗೆ ಅಂತೇಳಿ. ಸೊ ನಮಗ್ ಗೊತ್ತು ಹೊರಗಡೆ ಗಂಡ್ಮಕ್ಳು ದುಡ್ಕೊಂಬರೋದು. ಸೊ ಹೆಣ್ಮಕ್ಳಿಗೆ ಆರಾಮಾಗಿರ್ತಾರೆ ಅನ್ಸುತ್ತೆ. ಆದ್ರೆ ಪಾಪ ಹೆಣ್ಮಕ್ಳಿಗೆ ಅದೆಷ್ಟೊಂದು ಕೆಲಸ ಇರುತ್ತಲ್ವಾ, ಬೆಳಗ್ಗೆಯಿಂದ ರಾತ್ರಿವರೆಗೂ. ಹೌದು ಸರ್, ಗೊತ್ತೇ ಆಗಲ್ಲ. ಅದು ಕೆಲವೊಬ್ರು ಆತರ ತಿಳ್ಕೊಂತಾರ ಸರ್, ಎಲ್ಲ ಅನ್ಸರ್ಸ್ಕೊಂಡು ಹೋಗೋರಿಗೆ ಆತರ ಏನು ಅನ್ಸಲ್ಲ ಸರ್. ನಿಜ ನಿಜ. ಸೊ ನಿಮ್ಗೆ ಯಾವತ್ತಾದ್ರೂ ಬೇಜಾರಾಗಿದ್ದಿದೆ, ಯಾಕಾದ್ರೆ ಹೆಣ್ಣಾಗಿ ಹುಟ್ಟಿದ್ನಪ್ಪ ಇಷ್ಟೊಂದು ಕೆಲಸ ಅಂತೇಳಿ? ಆಗಿರುತ್ತೆ ಸರ್, ಮತ್ತೇನು ಮಾಡಕ್ಕಾಗಲ್ಲ. ನಿಜ ನಿಜ. ಯಾಕೆಂದ್ರೆ ನನಗೆ ಒಂದು ಇಂಟರ್ವ್ಯೂದಲ್ಲಿ ಅದನ್ನ ಹೇಳ್ತಾ ಇದ್ರು, ಪ್ರಪಂಚದಲ್ಲಿ ರಜೆನೇ ಇಲ್ಲದೆ ಇರ್ತಕ್ಕಂಥ ಯಾವ್ದಾದ್ರು ಒಂದು ಕೆಲಸ ಇದೆ, ಅದರಲ್ಲೂ ಕೂಡ ಶನಿವಾರ ಭಾನುವಾರ ಬಂದ್ರೆ ಡಬಲ್ ಡ್ಯೂಟಿ, ಹಬ್ಬ ಹರಿದಿನಗಳು ಬಂದ್ರಂತೂ ತ್ರಿಬಲ್ ಡ್ಯೂಟಿ ಇರ್ತಕ್ಕಂಥ ಏಕೈಕ ಕೆಲಸ ಅಂದ್ರೆ ಹೆಣ್ಣಿನ ಕೆಲಸ, ಅದು ಅಡಿಗೆ ಮನೆಯ ಕೆಲಸ ಅಂತ ಹೇಳ್ತಾರೆ ಅಲ್ವಾ? ಸೊ ಎಲ್ಲ ತಾಯಂದ್ರಿಗೆ ನಾನು ಹೃತ್ಪೂರ್ವಕವಾಗಿ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಮ ಕೆಲಸ ಅಂದ್ರೆ ಅದೆಷ್ಟು ಜವಾಬ್ದಾರಿಯಿಂದ ಮಾಡ್ತೀರಿ, ಎಷ್ಟು ಪ್ರೀತಿಯಿಂದ ಮಾಡ್ತೀರಿ. ನನ್ನ ಮಕ್ಕಳು ಊಟ ಮಾಡ್ಲಿ, ನನ್ನ ಮನೆಯವ್ರು ಊಟ ಮಾಡ್ಲಿ ಅಂತ ಅಲ್ವಾ?
ಹೌದು ಸರ್. ಸೊ ಖುಷಿ ಆಗುತ್ತಮ್ಮ. ಎಲ್ಲ ತಾಯಂದ್ರಿಗೂ ನಾನು ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿ. ಹೀಗೆ ಕರೆ ಮಾಡ್ತಾ ಇರಿ, ಒಳ್ಳೇದಾಗ್ಲಿ. ಸೊ ಪ್ರಶ್ನೆಗೆ ಉತ್ತರ ಏನಾದ್ರು ಗೊತ್ತಿದ್ಯಾ? ಕ್ವಶನ್ ಕೇಳಿದ್ರಲ್ಲ ಸರ್ ನೀವು, ಹ್ಮ್ ನಿರ್ಮಲಾ ಸೀತಾರಾಮ್ ಅವರು ಇದು ಆ, ಹಣಕಾಸಿಂದು ಇದು ಮಂಡನೆ ಮಾಡ್ತಾರಲ್ಲ ಸರ್, ಏನಂತಾರೆ ಅದಕ್ಕೆ? ಇನ್ನೊಂದು ವರ್ಡ್ ಇದೆ, ನಾನು ಬಜೆಟ್ ಮಂಡನೆ. ಆಪ್ಷನ್ಸ್ ಅಲ್ಲಿ ಹೇಳಿದೆ ಅದನ್ನ. ಬಜೆಟ್ ಮಂಡನೆ ಮಾಡ್ತಾರಲ್ಲ ಸರ್ ಅವರು, ಹ್ಮ್ ಹಣಕಾಸಿನ ನಿರ್ವಹಣೆ ಮಾಡ್ತಾರೆ ಸರ್. ಅದಕ್ಕೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ವರ್ಡ್ ಇದೆ, ವಿತ್ತ ಸಚಿವರು ಅಂತ ಹೇಳ್ತಾರೆ. ಹಾ ಸರ್. ಥ್ಯಾಂಕ್ ಯು ಮಾ. ಸೊ ಕರೆ ಮಾಡಿದ್ದಕ್ಕೆ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಹೀಗೆ ಕರೆ ಮಾಡ್ತೀರಿ ಮಾ, ಒಳ್ಳೇದಾಗ್ಲಿ. ಆಯ್ತು. ಓಕೆ, ನಮಸ್ತೆ. ನಮಸ್ತೆಪ್ಪ. ತಿಂಡಿ ಆಯ್ತಾ? ಏನಮ್ಮ? ತಿಂಡಿ ಆಯ್ತಾ? ನಂದು ಈಗ ನಿಮ್ಮನೆಗೆ ಬರ್ತೀನಪ್ಪ. ಏನ್ ಮಾಡಿದಿರಿ? ಪುಳಿಯೋಗರೆನಾ? ಓಕೆ ಓಕೆ, ಒಳ್ಳೇದಾಗ್ಲಿಪ್ಪ. ಥ್ಯಾಂಕ್ ಯು. ಓಕೆ, ನಮಸ್ತೆ. ಎಸ್ ವೀಕ್ಷಕರೇ, ಒಮ್ಮೆ ಈ ಘಟನೆ ಬಗ್ಗೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ ಸರ್. ನಮಸ್ತೆಪ್ಪ, ತಮ್ಮ ಹೆಸರು? ರೋಹಿತ್ ಪಿ ಜಾಧವ್. ರೋಹಿತ್ ಪಿ ಜಾಧವ್. ನಿಮ್ಮ ಅಜ್ಜಿ ಫೋಟೋ ಕಳಿಸಿದ್ರಿ ಅಲ್ವಾ? ಹಾ, ಆಗುತ್ತೆ ಸರ್. ಯಾವಾಗ ಕಳಿಸಿದಿರಿ? ಯಾವಾಗ ಕಳಿಸಿದೆ? ಮೊನ್ನೆ ಕಳಿಸಿದೆ ಸರ್. ಮೊನ್ನೆ ಕಳಿಸಿದೆ. ಓಕೆ ಓಕೆ ಓಕೆ, ಒಂದೇ ಒಂದು ನಿಮಿಷ ನೋಡ್ತಾ ಇರಿ ಟಿವಿ, ನಿಮ್ ಫೋಟೋ ಬರುತ್ತೆ. ಓಕೆ ಓಕೆ, ಅಲ್ಲಿವರೆಗೂ ಶುಭಾಶಯ ಹೇಳ್ಬಿಡಿ ಅಜ್ಜಿಗೆ. ಅಜ್ಜಿ ಬಿಲೇಟೆಡ್ ಹ್ಯಾಪಿ ಆನಿವರ್ಸರಿ. ಓಕೆಪ್ಪ, ನಿಮ್ಮ ಅಜ್ಜಿಗೆ ನಮ್ಮ ಕಡೆಯಿಂದ ವಿವಾಹ ವಾರ್ಷಿಕೋತ್ಸವಕ್ಕೆ ಹಾರ್ದಿಕವಾಗಿ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ, 51ನೇ ವರ್ಷಕ್ಕೆ. ಸೊ ಒಳ್ಳೇದಾಗ್ಲಿ. ನಿಮ್ಮ ಅಜ್ಜಿ ನಿಮ್ಗೆ ಏನ್ ತುಂಬಾ ಇಷ್ಟ? ಅಜ್ಜಿಗೆ ಹೋಳಿಗೆ, ತಾತನಿಗೆ ಪಾಯಸ. ಓಕೆ ಓಕೆ, ಅಲ್ಲ ನಿಮಗೆ ಅವರಲ್ಲಿ ಯಾವ ಗುಣ ತುಂಬಾ ಇಷ್ಟ? ಇಬ್ರು ಇಷ್ಟ. ಓಕೆ, ಇಬ್ರು ಇಷ್ಟ. ಓಕೆ, ಸೊ ಅವರು ಅವ್ರದ್ದು ಏನ್ ಬಿಹೇವಿಯರ್ ನಿಮ್ಗೆ ತುಂಬಾ ಇಷ್ಟ ಆಗತ್ತೆ? ಅಂದ್ರೆ ಅವರು ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ. ವೆರಿ ಗುಡ್, ಎಲ್ರಿಗೂ ಹೆಲ್ಪ್ ಮಾಡ್ತಾರೆ, ಅದ್ ನಿಮ್ಗೆ ತುಂಬಾ ಇಷ್ಟ ಅಲ್ವಾ? ಅಜ್ಜ ಅಥವಾ ಅಜ್ಜಿಯಿಂದ ಏನ್ ಕಲ್ತಿದ್ದೀರಿ ನೀವು? ನಾವು ಏನಾದ್ರು ಯೂಸ್ ಇಲ್ಲ ಅಂದ್ರೆ, ಈಗ ಸುಮ್ಮನೆ ಫ್ಯಾನ್ ಯಾರು ಇಲ್ಲ ಅಂದ್ರೆ ನಮ್ಮ ತಾತ ಯಾವಾಗ್ಲೂ ಅದನ್ನ ಹೇಳ್ತಾ ಇರ್ತಾರೆ. ಸುಮ್ಮನೆ ಫ್ಯಾನ್ ಓಡ್ತಾ ಇರ್ತಾರೆ, ಆಫ್ ಮಾಡಕ್ಕೆ ಹೇಳ್ತಾರೆ. ಲೈಟ್ ಇದಾಗಿರ್ತದೆ, ಆಫ್ ಮಾಡಕ್ಕೆ ಹೇಳ್ತಾರೆ. ಅದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ವೆರಿ ಗುಡ್ ವೆರಿ ಗುಡ್. ಸೊ ಇವೆಲ್ಲ ಒಳ್ಳೆ ವಿಚಾರಗಳನ್ನ ತಾತ ಅಜ್ಜಿಯಿಂದ ಕಲ್ತಿದ್ದೀರಿ ಅಲ್ವಾ? ಸೊ ಒಳ್ಳೇದಾಗ್ಲಿ ಪುಟ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಕೊಡಿ ಕೊಡಿ. ಜೈ ಶ್ರೀರಾಮ್ ಸರ್. ಜೈ ಶ್ರೀರಾಮ್ಪ. ನಿಮ್ಮ ಹೆಸರೇನು? ಸರ್ ಭರತ್. ಭರತ್. ಏನ್ ತಿಂಡಿ ತಿಂದ್ರಿ ಭರತ್? ಸರ್ ಪೂರಿ. ಪೂರಿನಾ? ನಮ್ಗಿಲ್ವಾ ಪೂರಿ? ಸರ್ ಬನ್ನಿ. ಈಗ ಬರ್ಬೋದಾ? ಓಕೆ ಪುಟ್ಟ, ಥ್ಯಾಂಕ್ ಯು ಕರೆದಿದ್ದಕ್ಕೆ. ಓಕೆನಾ? ಸೊ ಅಜ್ಜಿಗೆ ವಿಶ್ ಮಾಡಿದ್ರಾ? ಓಕೆ. ದೇವರಾಜ ಬಡಾವಣೆಯಲ್ಲೇ ಇರೋದು ಸರ್. ನಿಮ್ಮ ಮನೆ ದೇವರಾಜ ಬಡಾವಣೆಯಲ್ಲೇ ಇರೋದಾ? ಎಷ್ಟನೇ ಕ್ಲಾಸಲ್ಲಿ? ಅಯ್ಯಪ್ಪ ಸ್ವಾಮಿ ಟೆಂಪಲ್ ಎದುರುಗಡೆ ರೋಡ್ ಸರ್. ಹೌದಾ? ಓಕೆ ಓಕೆ, ಒಳ್ಳೇದಾಗ್ಲಿ ಪುಟ್ಟ. ಥ್ಯಾಂಕ್ ಯು. ನಿಮಗೆ ಖುಷಿ ರಾಯ್ಕರ್ ಗೊತ್ತಾ? ಹಾ ಗೊತ್ತು. ಅವರ ಫ್ರೆಂಡ್ಸ್. ಹೌದಾ? ಓಕೆ ಓಕೆ, ಒಳ್ಳೇದಾಗ್ಲಿಪ್ಪ. ಥ್ಯಾಂಕ್ ಯು. ಸರಿ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಇದೊಂದು ಅತ್ಯಂತ ಸ್ವಾರಸ್ಯಕರ ಘಟನೆ. ಇದನ್ನು ಶೇರ್ ಮಾಡ್ಕೊಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಈ ಘಟನೆ ಅಂತ ಹೇಳಿದ್ರೆ, ಇವತ್ತು ಯಾವುದೇ ಒಬ್ಬ ಮನೆಯಲ್ಲಿ ಒಬ್ಬ ಸದಸ್ಯ, ಮಹಾನಗರ ಪಾಲಿಕೆ ಸದಸ್ಯನೋ ಅಥವಾ ಗ್ರಾಮ ಪಂಚಾಯತಿ ಸದಸ್ಯನೋ ಅಥವಾ ತಾಲೂಕ್ ಪಂಚಾಯತಿ ಸದಸ್ಯನಾಗ್ಬಿಟ್ರೆ ಸಾಕು, ಅವ್ರ ಕುಟುಂಬಕ್ಕೆಲ್ರಿಗೂ ಅವರು ಏನು ಅಂತ ಗೊತ್ತಿರುತ್ತೆ. ಅದರ ಜೊತೆಗೆ ಅವರು ಮಾಡ್ತಕ್ಕಂಥ ಕಾರ್ಯಗಳ ಬಗ್ಗೆ ಎಲ್ಲರೂ ತಿಳ್ಕೊಂಬಿಟ್ಟಿರ್ತಾರೆ. ಎಸ್, ನಾನು ಯಾಕೆ ಇದನ್ನು ಅಷ್ಟೊಂದು ಸ್ಟ್ರೆಸ್ಫುಲ್ಲಾಗಿ ಅಥವಾ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ, ಗುಡ್ ಮಾರ್ನಿಂಗ್ ಸರ್.
ವೆರಿ ಗುಡ್ ಮಾರ್ನಿಂಗ್ ಮಾ. ನಿಮ್ಮ ಹೆಸರು? ಭರತ್ ಅಂತ. ಭರತ್. ಹೇಳಿಪ್ಪ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ತಿಂದೆ ಸರ್. ಸ್ವಲ್ಪ ಜೋರಾಗಿ ಹೇಳ್ಬೇಕು, ಮಾತಾಡಬೇಕು, ಕೇಳಿಸ್ತಾ ಇಲ್ಲ. ತಿಂಡಿ ಆತ ಸರ್. ತಿಂಡಿ ಇಲ್ಲ, ಮಾಡಬೇಕು. ನಿಮ್ದಾಯ್ತಾ? ಆತು. ಏನು ತಿಂಡಿ ತಿಂದ್ರಿ? ಉಪ್ಪಿಟ್ಟು. ಉಪ್ಪಿಟ್ಟು. ಓಕೆ. ಏನು ಓದ್ತಾ ಇದ್ದೀರಿ? SLC ಎಕ್ಸಾಮ್ ಬರ್ದಿದೆ. SLC ಎಕ್ಸಾಮ್ ಬರ್ದಿದ್ದೀರಾ ಆಲ್ರೆಡಿ? ಓಕೆ. ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಗೊತ್ತಾ? ಹಾಂ, 5 ಯಾವ 5? ಮೇ 5ಕ್ಕಾ? ಮೇ 5ಕ್ಕೆ. ಓಕೆ. ಯಾವ ಸ್ಕೂಲಲ್ಲಿ ಎಕ್ಸಾಮ್ ಬರ್ದಿದ್ದು? ಸಿರಿಗೆರೆ BLRHS. ಹೌದಾ? ಹೇಗಾಯ್ತು ಎಕ್ಸಾಮ್ ಎಲ್ಲ? ಎಕ್ಸಾಮ್ ಎಲ್ಲ ಹೇಗೆ ಬರ್ದಿದ್ದೀರಿ ಪುಟ? ಚೆನ್ನಾಗಿ ಬರ್ದಿದೆ ಸರ್. ಓಕೆ. ಎಷ್ಟು ಪರ್ಸೆಂಟೇಜ್ ಬರ್ಬೋದು? 75 ಬರ್ಬೋದು. 75. ವೆರಿ ಗುಡ್. ಚೆನ್ನಾಗಿ ಬರ್ದಿದ್ದೀರಿ. 75ಕ್ಕಿಂತ ಜಾಸ್ತಿ ಅಂಕ ನಿಮಗೆ ಬರಲಿ. ಓಕೆನಾ? ಸೊ ಮುಂದೆ ಏನಾಗಬೇಕಂತಿದ್ದೀರಿ? ಸೈನ್ಸ್. ಹ್ಞೂ, ಸೈನ್ಸ್. ಸೈನ್ಸ್ ತೊಗೋಬೇಕು ಅಂತಿದ್ದೀರಾ? ಹಾಂ. ಓಕೆಪ್ಪ, ಚೆನ್ನಾಗಿ ಓದಿ. ಓಕೆನಾ? ಒಳ್ಳೇದಾಗಲಿಪ್ಪ. ಥ್ಯಾಂಕ್ ಯು. ಬಹುಶಃ ನೆಟ್ವರ್ಕ್ ಇಶ್ಯೂ ಇದೆ ಅಂತ ಅನ್ಸುತ್ತೆ, ಸರಿಯಾಗಿ ಕೇಳ್ತಾ ಇರಲಿಲ್ಲ. ಸೊ ಕ್ಷಮೆ ಇರಲಿ. ಎಸ್, ನಾನಾಗಲೇ ಹೇಳ್ತಾ ಇದ್ದೆ, ನಮ್ಮ ಮನೇಲಿ ಯಾರಾದರೂ ಒಬ್ಬರು ಜಸ್ಟ್ ತಾಲೂಕ್ ಪಂಚಾಯತಿ ಸದಸ್ಯರಾಗ್ಬಿಟ್ರೆ ಸಾಕು, ನಮ್ಮ 4 ಕುಟುಂಬಗಳಿಗೂ ಕೂಡ, 4 ತಲೆಮಾರಿಗೂ ಕೂಡ ಅದು ಗೊತ್ತಿರಬೇಕು. ಹಾಗಿರುತ್ತೆ ಅದರ ಒಂದು ಪ್ರಚಾರ, ಅಬ್ಬರ, ಅಥವಾ ಅದರಿಂದ ಮಾಡ್ತಕ್ಕಂಥ ಒಂದಷ್ಟು ಕೆಲಸಗಳು ಅಥವಾ ಹಣನೋ, ಎನಿಹೋ ಎಲ್ಲ ಹಾಗಿರುತ್ತೆ. ಎಲ್ಲರೂ ಹಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಇಲ್ಲೊಬ್ಬ ಅಮ್ಮ ಇರ್ತಾರೆ. ಅವರು ಒಮ್ಮೆ ತನ್ನ ಮಗನನ್ನು ನೋಡಬೇಕು ಅಂಥೇಳಿ ಉತ್ತರ ಪ್ರದೇಶದ ರೈಲ್ವೆ ಪ್ಲಾಟ್ಫಾರ್ಮ್ಗೆ ಬರ್ತಾರೆ. ಆದರೆ ಇದು ತುಂಬ ಹಳೆಯ ಕತೆ. ಸೊ ಸರಿಸುಮಾರಾಗಿ 1970 ಅಂತ ಅನ್ಕೋತೀನಿ. ಆಗ ಅಷ್ಟೊಂದು ರೈಲ್ವೆಗಳ ಓಡಾಟ ಇರೋದಿಲ್ಲ. ಅದು ದುರದೃಷ್ಟವಶಾತ್ ಆವತ್ತು ಯಾವ ರೈಲು ಕೂಡ ಓಡಾಟಕ್ಕೆ ಇರೋದಿಲ್ಲ. ಸೊ ಅದನ್ನು ಕಂಡಂತಹ ಒಬ್ಬ ಸಾಮಾನ್ಯ ಪೊಲೀಸ್ ಪೇದೆ ಬಂದು ಅವ್ರ ಹತ್ರ ಕೇಳ್ತಾರೆ, ಅಮ್ಮ ಯಾಕೆ ಇಲ್ಲಿ ಕೂತ್ಕೊಂಡಿದ್ದೀರಿ ಅಂತ. ಇಲ್ಲಪ್ಪ, ನಾನು ದೆಹಲಿಗೆ ಹೋಗಬೇಕಿತ್ತು. ಸೊ ನನ್ನ ಮಗ ದೆಹಲಿಲಿದ್ದಾನೆ. ಅದ್ರ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ ಸುಧಾ ಮೇಡಮ್? ತಿಂಡಿ ಆಯ್ತಾ? ಹ್ಞೂ ಸರ್, ಆಯ್ತು ಸರ್. ಉಪ್ಪಿಟ್ಟು ಮಾಡಿದ್ವಿ. ಉಪ್ಪಿಟ್ಟು. ಓಕೆ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್, ಇದು ಮೊನ್ನೆ ಫೋಟೋ ಕಳಿಸ್ತೀವಿ ಅಂತ ಹೇಳಿದ್ರು ಸರ್. ಫಂಕ್ಷನ್ಗೆ ಹೋಗಿದ್ವಿ. ಅವ್ರ ಮ್ಯಾಮ್ ಫೋನ್ ಮಾಡಿದ್ರು, ಹಿಂಗೆ ಹಾಕಿದವಿ ನೋಡ್ರಿ ಹಂಗೆ ಅಂತಂದು. ಅವರು ಕಳಿಸಿ ಫೋನ್ ಮಾಡಿದಾರಂತೆ ಸರ್, ರಿಸೀವ್ ಆಗ್ಲಿಲ್ಲ ಅಂತ ಹೇಳಿದ್ರು. ಯಾವ ಫೋಟೋ ಕಳಿಸಿದಾರಂತೆ? ಅವರು ಶುಕ್ರವಾರ ಸರ್ ಇದು ಮಹಿಳಾ ಸಮಾವೇಶ ಪ್ರೋಗ್ರಾಮ್ ಮಾಡಿದ್ರು ಸರ್. ಅವರು ದಾವಣಗೆರೆಗೆ ಹೋಗಿದ್ವಿ ನಾವು. ಓಕೆ. ನಾನು ನಮ್ಮ ಟೆಕ್ನಿಕಲ್ ಹೆಡ್ ನನಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಸೊ ಇದುವರೆಗೂ ಯಾವ ಫೋಟೋನು ಬಂದಿಲ್ಲ ಅಂತ ಹೇಳಿ. ಒಂದು ಕೆಲಸ ಮಾಡಿ, ನೀವು ಅವ್ರ ಕಡೆಯಿಂದ ಫೋಟೋ ಇಸ್ಕೊಂಬಿಡಿ ವಾಟ್ಸಪ್ಪಲ್ಲಿ, ಆಯ್ತಾ? ಅದ ಫೋಟೋನ ನನಗೆ ಇವತ್ತು ಸಂಜೆ ಕಳಿಸಿ, ನಾಳೆ ನಾವು ಆ ಫೋಟೋ ಪ್ರಸಾರ ಮಾಡ್ತೀವಿ. ಅವ್ರಿಗೆ ಹೇಳಿ ಫೋಟೋ ಬಂದಿಲ್ಲ ಅಂತ ಹೇಳಿ. ಆ ಫೋಟೋದ ಕಾರ್ಯಕ್ರಮದ ಹೆಸರು, ಡೀಟೇಲ್ಸ್ ಎಲ್ಲ ಬರೆದ್ಬಿಟ್ಟು ನಿಮ್ಮ ಹೆಸರನ್ನ ಬರೆದು ಕಳಿಸಿ, ಆಯ್ತಾ? ನಾಳೆನೇ ಆ ಫೋಟೋ ಪ್ರಸಾರ ಮಾಡ್ತೀವಿ. ಅವ್ರ ಕಡೆಯಿಂದ ಯಾವ ಫೋಟೋನು ಬಂದಿಲ್ಲ ನಮ್ಗೆ ಇದುವರೆಗೂ. ಹೌದಾ ಸರ್? ಅವರು ನಮಗೆ ಫೋನ್ ಮಾಡಿದ್ರು, ಹಿಂಗೆ ಹಾಕಿದೀವಿ ಅಮ್ಮ ಬಂದಿಲ್ಲ ಅಂದ್ರು, ಫೋನ್ ರಿಸೀವ್ ಮಾಡಿಲ್ಲ ಅಂದ್ರು. ಅದಕ್ಕೆ ನಾವ್ ಹೇಳ್ತೀವಿ ತಗೊಳ್ರಿ ಅಂತ ಹೇಳಿದ್ವಿ. ಇಲ್ಲ ಬಂದಿಲ್ಲ. ಒಂದ್ ಕೆಲಸ ಮಾಡಿ, ಅದನ್ನೇ ಹೇಳ್ತಾ ಇದೀನಲ್ಲ, ಈಗ ನೀವು ಅವ್ರ ಕಡೆಯಿಂದ ವಾಟ್ಸಪ್ ಅಲ್ಲಿ ಫೋಟೋ ಹಾಕಿಸ್ಕೊಂಬಿಡಿ. ಇಲ್ಲ ನಿಮ್ಮ ಮೊಬೈಲ್ ಏನಾದ್ರು ಇತ್ತು ಅಂದ್ರೆ ಈ ಕೂಡ್ಲೆ ಕಳಿಸಿ, ನಾಳೆ ಆ ಫೋಟೋ ಕೇಳ್ಬಿಡ್ತೀವಿ ತಗೊಳ್ರಿ ಸರ್. ಓಕೆ. ಕಳಿಸ್ರಿ ಅಂತ ಹೇಳ್ಬಿಡ್ತೀವಿ ಸರ್ ನಾವು. ಓಕೆ. ಮಹಿಳಾ ಸಮಾವೇಶದ ಫೋಟೋ ಅಂತ ಹೇಳಿದ್ರಿ ಅಲ್ವಾ? ಹ್ಞೂ ಸರ್. ಓಕೆ. ಬಂದಿಲ್ಲ, ಸರಿ. ಅವ್ರಿಗಾದ್ರೆ ಕಳ್ಸಕ್ಕೆ ಹೇಳಿ, ಅಥವಾ ನೀವಾದ್ರೆ ಕಳಿಸಿ, ಆಯ್ತಾ? ಕಳಿಸಿದ್ರೆ ಖಂಡಿತ ಪ್ರಸಾರ ಮಾಡ್ತೀವಿ ಮಾ. ಹ್ಞೂ ಸರ್, ಅವ್ರಿಗೆ ಹೇಳ್ತೀವಿ ಸರ್. ಅವರೇ ನಮಗೆ ಫೋನ್ ಮಾಡಿದ್ರಲ್ಲ ಸರ್, ಅದಕ್ಕೆ ಹೇಳಿದ್ವಿ ಸರ್. ಓಕೆ, ತೊಂದರೆ ಇಲ್ಲ. ಅದ್ರ ಜೊತೆಗೆ ಬರೀ ಫೋಟೋ ಕಳ್ಸಿದ್ರೆ ನಾವು ಹಾಕ್ಲಿಕ್ಕೆ ಆಗಲ್ಲ. ಅದ್ರ ಜೊತೆಗೆ ಕಾರ್ಯಕ್ರಮ ನಡೆದಿದ್ದು ಯಾವಾಗ, ಏನ್ ಕಾರ್ಯಕ್ರಮ, ಎಲ್ಲ ಡೀಟೇಲ್ಸ್ ಬರ್ದು ಕಳಿಸ್ಬೇಕು. ಹ್ಞೂ ಸರ್. ಒಂದ್ 2 ಲೈನ್ ಬರ್ದು ಕಳ್ಸಕ್ಕೆ ಹೇಳಿ, ಅದನ್ನ ಪ್ರಸಾರ ಮಾಡ್ತೀವಿ. ಆಯ್ತು ಸರ್. ಓಕೆ ಮಾ, ಹೇಳಿ. ಇವತ್ತು ಭಾನುವಾರ, ಸೊ ಯಾವ್ದಾದ್ರು ಗೀತೆ ಹೇಳ್ತೀರಾ? ಹೇಳ್ತೀವಿ ಸರ್, ಜನಪದ ಗೀತೆ ಹೇಳ್ತೀವಿ ಸರ್. ಹೇಳಿಮ್ಮ, ಒಂದು ಒಳ್ಳೆ ಅರ್ಥಪೂರ್ಣ ಜಾನಪದ ಗೀತೆ ಹೇಳಿ, ಆಯ್ತಾ? ಹೌದು ಸರ್. ಸರಿ ಮಾ. ಎಲ್ಲರಿಗೆಲ್ಲೈತವ್ವ ದಿಕ್ಕ ತುಂಬ್ಯಾದ ಮರಿತಾದ ಮ್ಯಾಲೆ
ತಾ ಮಾಡಿದ ಪಾಪ ತಾ ಕಳೆಯಬೇಕ ಶಿವನ ಮ್ಯಾಲ್ಯಾಕ ಸಿಟ್ಟಾಗಬೇಕ ಸುಖ ಎಲ್ಲರಿಗೆಲ್ಲೈತವ್ವ ದುಃಖ ತುಂಬ್ಯಾದ ಮರಿತಾದ ಮ್ಯಾಲೆ ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ 14 ವರ್ಷ ವನವಾಸ ಕೋದ ಸೀತೆಯ ಕಳಕೊಂಡು ಬಲು ಕಷ್ಟಪಟ್ಟ ಸುಖ ಎಲ್ಲರಿಗೆಲ್ಲೈತವ್ವ ದುಃಖ ತುಂಬ್ಯಾದ ಮರಿತಾದ ಮ್ಯಾಲೆ ಕೌರವರ ಮೋಸದಿ ಪಂಚ ಪಾಂಡವರು ರಾಜಕೋಶ ಬಿಟ್ಟು ಬವಣೆ ಪಟ್ಟವರು ಒಲೆಯಾಗೆ ಹಾಳಾಗಿ ಸುಖ ಎಲ್ಲರಿಗೆಲ್ಲೈತವ್ವ ದುಃಖ ತುಂಬ್ಯಾದ ಮರಿತಾದ ಮ್ಯಾಲೆ ಆಯ್ತು. ಧನ್ಯವಾದಗಳಮ್ಮ, ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹೇಳಿ ನಮ್ಮನ್ನೆಲ್ಲ ರಂಜಿಸಿದ್ದಕ್ಕಾಗಿ. ಸೊ ಹೀಗೆ ಕರೆ ಮಾಡ್ತಾ ಇರಿಮ್ಮ, ಒಳ್ಳೇದಾಗಲಿ. ನಮಸ್ಕಾರ. ಹ್ಞೂ ಸರ್, ಆಯ್ತು ಅವ್ರಿಗೆ ಹೇಳ್ತೀವಿ ಸರ್ ನಾವು ಇವತ್ತು ಕಳಿಸ್ರಿ ಅಂತಂದು. ಆಗಲಿಮ್ಮ, ಕಳ್ಸಕ್ಕೆ. ಓಕೆಮ್ಮ, ಒಳ್ಳೇದಾಗಲಿ. ನಮಸ್ತೆ, ಥ್ಯಾಂಕ್ ಯು. ಎಸ್, ಆಗಲೇ ಒಂದು ತಾಯಿಯ ಒಂದು ಘಟನೆಯನ್ನು ನೆನೆಸ್ಕೊಳ್ತಾ ಇದ್ದೆ. ಸೊ ಉತ್ತರ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಅವರು ರೈಲ್ವೆ ಸ್ಟೇಷನ್ಗೆ ಬಂದು ಕೂತ್ಕೋತಾರೆ. ಆಗ ಈಗಿನಷ್ಟು ದಿವಸಕ್ಕೆ 8-10 ರೈಲುಗಳು ಓಡಾಡ್ತಾ ಇರಲಿಲ್ಲ. ಸೊ ಬಂದು ಕೂತ್ಕೊಂಡಿರ್ತಕ್ಕಂಥ ಅಮಾಯಕ ಅಜ್ಜಿಯನ್ನು ಕಂಡಂತಹ ಒಬ್ಬ ಸಾಮಾನ್ಯ ಕಾನ್ಸ್ಟೇಬಲ್ ಬಂದು ಕೇಳ್ತಾರೆ, ಯಾಕಮ್ಮ ಇವತ್ತಿದ್ದು ಇಲ್ಲಿ ಕೂತ್ಕೊಂಡಿದ್ದೀರಿ ಅಂತ. ಆಗ ಹೇಳ್ತಾರೆ, ಇಲ್ಲಪ್ಪ ನಾನು ದೆಹಲಿಗೆ ಹೋಗಬೇಕಿದೆ. ಸೊ ನನ್ನ ಮಗ ಅಲ್ಲೇನೋ ಕೆಲಸ ಮಾಡ್ತಾನಂತೆ, ಬರಲಿಕ್ಕೆ ಹೇಳಿದ್ದಾರೆ, ನಾನು ಅಲ್ಲಿಗೆ ಹೋಗಬೇಕು, ಹಾಗಾಗಿ ರೈಲಿಗೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲಮ್ಮ ಇವತ್ತು ಯಾವುದೇ ರೈಲುಗಳ ಓಡಾಟ ಇಲ್ಲ, ನಾಳೆ ಹೋಗುತ್ತೆ. ಸೊ ನೀವು ಇಲ್ಲಿ ಬಂದುಬಿಟ್ಟು ವಿಶ್ರಾಂತಿ ಕೊಠಡಿ ಇಲ್ಲಿ ಉಳ್ಕೋಬೋದು, ಬನ್ನಿ ಅಂಥೇಳಿ ಕರ್ಕೊಂಡು ಹೋಗ್ತಾನೆ. ಆ ಒಂದು ಸಾಮಾನ್ಯ ಪೊಲೀಸ್ ಪೇದೆ, ವಯಸ್ಸಾಗಿರೋ ಅಜ್ಜಿ ಅಲ್ವಾ, ಎಲ್ಲರೂ ಕೂತ್ಕೊಂಡು ಮತ್ತೆ ಏನಾದ್ರು ಸಮಸ್ಯೆ ಆದತ್ತು ಅಂತ ಹೇಳ್ಬಿಟ್ಟು ಅವರಿಗೆ ವಿಶ್ರಾಂತಿ ಕೊಠಡಿ ಕರ್ಕೊಂಡು ಹೋಗುವಾಗ ಕೇಳ್ತಾನೆ, ಏನಕ್ಕೆ ಹೋಗಬೇಕಮ್ಮ ಡೆಲ್ಲಿಗೆ ಅಂಥೇಳಿ. ಆಗ ಅಜ್ಜಿ ಹೇಳ್ತಾರೆ, ಇಲ್ಲಪ್ಪ ನನ್ನ ಮಗ ಏನೋ ರೈಲ್ವೇಲಿ ಕೆಲಸ ಮಾಡ್ತಾನಂತೆ, ಹಾಗಾಗಿ ಬರೋದಕ್ಕೆ ಹೇಳಿದ್ದಾನೆ, ಅವನು ನೋಡೋಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ತಾರೆ. ಮಾತಿನ ಮಧ್ಯೆ ಹೇಳ್ತಾರೆ ಅಜ್ಜಿ, ನನ್ನ ಮಗನ ಹೆಸರು ಲಾಲು ಅಂಥೇಳಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ನನ್ನ ಮಗನ ಹೆಸರು. ಸೊ ಎಲ್ಲರೂ ಅವನಿಗೆ ನಮ್ಮ ಮನೇಲಿ ಲಾಲು ಲಾಲು ಅಂತ ಪ್ರೀತಿಯಿಂದ ಕರಿತೀವಿ ಅಂದಾಗ ಅವನು ಒಂದು ಕ್ಷಣ ಗಾಬರಿ ಆಗಿಬಿಡ್ತಾನೆ, ಪೊಲೀಸ್ ಕಾನ್ಸ್ಟೇಬಲ್. ಅಂದರೆ ನಮ್ಮ ರೈಲ್ವೆ ಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಅಮ್ಮನ ಇವರು ಅಂಥೇಳಿ ಗಾಬರಿ ಆಗ್ತಾನೆ. ಆಮೇಲೆ ಮತ್ತೆ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ತಿಳಿಸ್ತಾನೆ ತಕ್ಷಣ ವಿಷಯವನ್ನು. ಸೊ ಹೀಗೆ ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ತಾಯಿಯನ್ನು ಕನ್ಫರ್ಮ್ ಮಾಡ್ಕೊಳ್ಳಿ, ಈ ಥರ ಹೇಳ್ತಾ ಇದ್ದಾರೆ ಅಂದಾಗ ಸೊ ಎಲ್ಲ ಪರಿಶೀಲನೆ ಮಾಡಿ ನೋಡಿದಾಗ ಗೊತ್ತಾಗತ್ತೆ. ಯಾಕೆಂದರೆ ಅವ್ರ ಹತ್ರ ಒಂದು ಸಣ್ಣ ಗುರುತಿನ ಚೀಟಿನೂ ಕೂಡ ಇರುತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು. ಅದನ್ನು ತೋರಿಸಿದಾಗ ತಕ್ಷಣಕ್ಕೆ ಎಲ್ಲರೂ ಶಾಕ್ ಆಗಿಬಿಡ್ತಾರೆ. ಒಬ್ಬ ಕೇಂದ್ರ ಮಂತ್ರಿ, ರೈಲ್ವೆ ಸಚಿವರು ಏನಿದ್ದಾರೆ ಅವರ ತಾಯಿಯವರು, ಆದರೆ ಅವ್ರ ತಾಯಿಗೆ ಗೊತ್ತಿಲ್ಲ ಮಗ ಏನು ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ತಕ್ಷಣ ಏನು ಮಾಡ್ತಾರೆ, ಒಂದು ಕಾರಿನ ವ್ಯವಸ್ಥೆ ಮಾಡ್ತಾರೆ. ಕಾರಿನ ವ್ಯವಸ್ಥೆ ಮಾಡಿಬಿಟ್ಟು ಆ ತಾಯಿನ ಡೆಲ್ಲಿಗೆ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟ ನಂತರ ಆಮೇಲೆ ಆ ತಾಯಿ ಮಗನ ಮನೆಗೆ ಬರ್ತಾರೆ. ಬಂದ ತಕ್ಷಣ ತುಂಬ ಮುಜುಗರ ಆಗ್ಬಿಡುತ್ತೆ ಅವ್ರಿಗೆ. ನನ್ನ ಮಗ ಏನೋ ಒಂದು ರೈಲ್ವೆ ಸಣ್ಣ ಕೆಲಸದಲ್ಲಿ ಇದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಇಷ್ಟೊಂದೆಲ್ಲ ದೊಡ್ಡ ಒಂದು ಕಾರಲ್ಲಿ ನನಗೆ ಕಳಿಸ್ಬಿಟ್ರು ಅಂತ ಆ ತಾಯಿಗೆ ತುಂಬ ಮುಜುಗರ ಆಗುತ್ತೆ. ಸೊ ಅದಾದ ನಂತರ ಆ ಅಮ್ಮ ಬಂದು ಮಗನ ಹತ್ರ ಹೇಳ್ತಾಳೆ, ಎಲ್ಲರೂ ಕೇಳ್ತಾ ಇದ್ರು ನಿಮ್ಮ ಮಗ ಏನು ಕೆಲಸ ಮಾಡ್ತಾನೆ ಅಂತ, ನನಗೇನು ಅಂತ ಹೇಳೋಕ್ಕೆ ಗೊತ್ತಾಗಲಿಲ್ಲ ಮಗನೇ ಅಂತ ಹೇಳಿದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ನಗ್ತಾ ಹೇಳ್ತಾರೆ, ಏನಿಲ್ಲ ಬಿಡಮ್ಮ, ನಾನು ಮಾಡ್ತಾ ಇರೋದು ಒಂದು ಸಣ್ಣ ಕೆಲಸ ಅಂತ. ಅಲ್ಲೂ ಕೂಡ ಅವರು ನಾನು ಕೇಂದ್ರದ ಮಂತ್ರಿ ಅಂತ ಹೇಳ್ಕೊಳೋದಿಲ್ಲ. ಸೊ ಇದು ನಾವೆಲ್ಲರೂ ಕಲಿಬೇಕಾಗಿರ್ತಕ್ಕಂಥ ಪಾಠ. ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಜೀವನದಲ್ಲಿ ನಡೆದಿರ್ತಕ್ಕಂಥ ಸತ್ಯವಾದ ಘಟನೆ. ಸೊ ನಿಜಕ್ಕೂ ಕೂಡ ಖುಷಿ ಆಗುತ್ತೆ. ಇವಾಗಿಂದ ನಾನು ಆಗಲೇ ಹೇಳ್ತಾ ಇದ್ನಲ್ಲ, ನಮ್ಮ ಮನೆಯಲ್ಲಿ ಅಥವಾ ಇನ್ನೊಬ್ಬರ ಮನೆಯಲ್ಲಿ ಒಬ್ಬ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿಬಿಟ್ಟಿದ್ರೆ ಸಾಕು, ಅವರ 10 ತಲೆಮಾರಿಗೂ ಗೊತ್ತಾಗುತ್ತೆ ಅವ್ರು ಏನು ಅಂತ ಹೇಳಿ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು ಸರ್? ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಮೊದಲು. ಮಾಡಿದ್ದೀವಿ ಸರ್. ಹೇಳಿ ಸರ್. ಹೇಳಿ ಸರ್, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ. ತಮ್ಮ ಹೆಸರು? ತಿಪ್ಪೇಸ್ವಾಮಿ ಅಂತ ಸರ್. ತಿಪ್ಪೇಸ್ವಾಮಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ಇಲ್ಲೇ ದಾವಣಗೆರೆ ಸರ್. ದಾವಣಗೆರೆಯಿಂದ. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಶುಭಾಶಯ ಅಂದ್ರೆ ಈಗ ಒಂದು ಮದುವೆ ಇದೆ, ಮದುವೆ ಶುಭಾಶಯ ಹೇಳ್ಬೋದಾ? ಖಂಡಿತ ಖಂಡಿತ ಹೇಳಿ ಸರ್. ಫೋಟೋ ಏನಾದರೂ ಕಳಿಸಿದ್ರೆ
ಅದನ್ನು ಕೂಡ ಪ್ರಸಾರ ಮಾಡ್ತೀವಿ ಸರ್. ಫೋಟೋ ಕಳಿಸಿದ್ದೀರಾ? ಇಲ್ಲ ಇಲ್ಲ ಇಲ್ಲ, ಫೋಟೋ ಇಲ್ಲ. ಬಟ್ ಹೆಸರು ಇದೆ, ಹೆಸರು ಹೇಳಿದ್ರೆ ಶುಭಾಶಯ ತಿಳಿಸಿ. ಖಂಡಿತ ಖಂಡಿತ ಸರ್, ನೀವೇ ಹೇಳ್ಬಿಡಿ ಮಧುಮಕ್ಕಳ ಹೆಸರನ್ನ, ನಾನು ಕೂಡ ಹೇಳ್ತೀನಿ. ಇದ್ದಾರೆ ವೈಫ್ ಕೊಲಿಗೂ ಅವ್ರ ಮಗಳದು ಮದ್ವೆ ಇದೆ. ಓಕೆ ಓಕೆ, ಹೇಳಿ ಸರ್, ಅವ್ರ ಹೆಸರು ಹೇಳಿ. ಹೆಸರು ಹೇಳ್ತಾರೆ, ಹೇಳಿ. ಹೆಸರು ಗೊತ್ತಿಲ್ವಾ? ಅವ್ರ ಮೇಡಮ್ ಹೆಸರು ಗೊತ್ತಲ್ಲ ನಿಮಗೆ? ಮಾತಾಡ ಸರ್. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ. ಸರ್, ಈಗ ನಹಿದಾ ಅಂತ ಹೇಳಿ ನಮ್ಮ ಸ್ಟಾಫ್ ಅವರು, ಅವ್ರ ಮಗಳದ್ದು ಮದ್ವೆ ಇದೆ ಸರ್. ಅವರಿಗೆ ಗಾಡ್ ಬ್ಲೆಸ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಖಂಡಿತ ಅಮ್ಮ. ಸೊ ನಯನ ಅವರ ಮಗಳ ಮದುವೆ ಇದೆ ಇವತ್ತು. ಸೊ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್, ಆ ಜೋಡಿಗೆ. ಖಂಡಿತ 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 ನಮ್ಮ ವಿವನ್ ವಾಹಿನಿ ವೀಕ್ಷಕರ ಕಡೆಯಿಂದನೂ ಕೂಡ ಆ ಹೊಸ ಜೋಡಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ವಿ. ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನ ಕೊಡ್ಲಿ. ಸೊ ಆದಷ್ಟು ಬೇಗ ಅವರು ಒಂದು ಸಂತಾನವನ್ನು ಕೂಡ ಪಡ್ಕೊಳ್ಳಿ ಅಂತ ಶುಭ ಹೇಳ್ತಾ ಇದ್ದೀನಿ ನಿಮ್ಮ. ಥ್ಯಾಂಕ್ ಯು ಸೊ ಮಚ್ ಅಮ್ಮ, ಕರೆ ಮಾಡಿದ್ದಕ್ಕೆ ಶುಭವಾಗಿ. ಚೆನ್ನಾಗಿ ಬರುತ್ತೆ ಸರ್, ನೋಡ್ತಾ ಇರ್ತೀವಿ ಯಾವಾಗ್ಲೂ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಈ ಕಾರ್ಯಕ್ರಮ ಎಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸರ್. ಏನ್ ಕೆಲಸ ಮಾಡ್ತಾ ಇದ್ದೀರಿ ಸರ್ ತಾವು, ಕೇಳ್ಬೋದಾ? ಏನ್ ಕೆಲಸ? ಒಂದು ನಮ್ದು ಓನ್ ವೆಹಿಕಲ್ ಇದೆ, ಡ್ರೈವರ್ ಇದ್ದಾರೆ, ಆಟೋ ಇದೆ ಸರ್. ಓಕೆ. ಸೊ ಅಂದ್ರೆ ಆಟೋಗಳನ್ನ ಬಾಡಿಗೆ ಕೊಡ್ತೀರಾ ಹಾಗಿದ್ರೆ? ಸರ್, ಆಟೋಗಳನ್ನ ಬಾಡಿಗೆ ಕೊಡ್ತೀರಾ ಅಥವಾ ನಿಮ್ದೇ ಓನ್ ಆಟೋನಾ? ನಮ್ದು ಓನ್ ಆಟೋ ನಮ್ ಸರ್ರೇ ಓಡಿಸ್ತಾರೆ ಸರ್. ಓಕೆ, ನಿಮ್ಮ ಮನೆಯವರೇ ಓಡಿಸ್ತಾರೆ? ಹಾ ಸರ್, ನಾನು ಕೋರ್ಟ್ ಅಲ್ಲಿ ಎಂಪ್ಲಾಯ್ ಇದ್ದೀನಿ ಸರ್. ಓಹ್, ತುಂಬಾ ಸಂತೋಷ. ಸೊ ನಿಮ್ಮ ಮನೆಯವ್ರ ಹೆಸರೇನು ಹೇಳಿದ್ರಿಮ್ಮ? ತಿಪ್ಪೇಸ್ವಾಮಿ ಜಿ ಸರ್. ತಿಪ್ಪೇಸ್ವಾಮಿ. ಓಕೆ, ನಿಮ್ಮ ಹೆಸರು? ರೂಪಾ ಅಂತ ಹೇಳಿ ಸರ್. ರೂಪಾ. ಓಕೆ, ದಾವಣಗೆರೆ ಕೋರ್ಟಲ್ಲೇ ವರ್ಕ್ ಮಾಡ್ತಾ ಇರೋದಾ? ಹೌದು ಸರ್. ಓಕೆ, ಏನಾಗಿ ವರ್ಕ್ ಮಾಡ್ತಿದ್ರಿಮ್ಮ? FDA ಸರ್. FDA. ಓಕೆ. ಸೊ ಒಂದು ಪ್ರಶ್ನೆ ಕೇಳ್ಬೋದಾ ನಿಮ್ಗೆ, ನಿಮ್ಮ ಒಂದು ವೃತ್ತಿಗೆ ಸಂಬಂಧಪಟ್ಟ ಹಾಗೆ? ಹಾ ಸರ್. ಕೆಲವೊಮ್ಮೆ ಈ ಹಳ್ಳಿ ಕಡೆಯಿಂದ ತುಂಬಾ ಜನ ಬಂದ್ಬಿಡ್ತಾರೆ ಸರ್. ಹಳ್ಳಿ ಕಡೆಯಿಂದ ಕೆಲವೊಬ್ರು ಬರ್ತಾರೆ, ಹಾ ಅವರಿಗೆ ಈ ಅಪ್ಲಿಕೇಶನ್ಸ್ ಫಾರ್ಮ್ ಫಿಲ್ ಅಪ್ ಮಾಡಕ್ ಗೊತ್ತಿರಲ್ಲ, ಅಥವಾ ಯಾರ ಲಾಯರ್ಗಳನ್ನ ಸಂಪರ್ಕ ಮಾಡಬೇಕು, ಹೇಗೆ ಏನ್ ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಅವಾಗ ನಿಮ್ಮ ಹತ್ರ ಬಂದು ನೇರವಾಗಿ ಸಹಾಯ ಕೇಳಿದ್ರೆ ಅವರಿಗೆ ಒಂದಷ್ಟು ಮಾರ್ಗದರ್ಶನಗಳು ನೀಡ್ತಕ್ಕಂಥ ಕೆಲಸ ಮಾಡ್ತೀರಿ ಅಂತ ಅನ್ಕೊಂಡಿದೀನಿ. ಸರ್, ಇಲ್ಲ ಸರ್, ಅದು ಯಾಕಂದ್ರೆ ನಾವು ಮಾಡಕ್ ಆಗಲ್ಲ. ಓಕೆ. ಹೇಳಿದ್ರೆ ನಮ್ಗೆ ನಮ್ದೇ ಆದ ಒಂದು ಸ್ಟ್ರಕ್ಚರ್ಸ್ ಇರುತ್ತೆ ಸರ್. ಓಕೆ. ಅದನ್ನ ಬಿಟ್ಟು ನಾವ್ ಬರ್ಲಿಕ್ ಆಗಲ್ಲ. ಓಕೆ. ನಮ್ಗೆ ಒಂದು ಎಂಪ್ಲಾಯಿ ಅಂದ್ಮೇಲೆ ನಮಗೆ ಆದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತಾನೆ KCSR ಇರುತ್ತೆ. ಅದನ್ನ ಹೊರತುಪಡಿಸಿ ನಾವೇನು ಮಾಡಕ್ ಆಗಲ್ಲ ಸರ್. ಓಕೆ ಓಕೆ. ಸೊ ಹೊರಗಡೆ ಬಂದು ಈಗ ಅಕಸ್ಮಾತ್ ಈಗ ಹೊರಗಡೆ ಹೋಗ್ತಾ ಇರ್ತೀರಿ, ಯಾರಾದ್ರೂ ಬಂದು ಏನಾದ್ರೂ ಈ ತರ ಈ ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅವಾಗ ಅಟ್ಲೀಸ್ಟ್ ಗೈಡ್ ಮಾಡ್ತೀರಿ ಅಂತ ಅನ್ಕೊಳ್ತೀನಿ. ಸಾಮಾನ್ಯ ಏನಾದ್ರು ಡೌಟ್ಸ್ ಇದ್ರೆ ಇದೇನೋ ಫಿಲ್ ಮಾಡೋ ಟೈಮ್ ಅದು ಗೈಡ್ ಮಾಡ್ಬೋದು ಅಷ್ಟೇ. ಖಂಡಿತ ಅದನ್ನೇ ಕೇಳಿದ್ ನಾನು, ಅದನ್ನ ಮಾಡ್ತೀರಲ್ವಾ ಅಂತ. ಎಸ್ ಎಸ್, ಒಳ್ಳೇದಾಗ್ಲಿಮ್ಮ. ಹೇಗ್ ನಡೀತಾ ಇದೆ ಕೆಲಸ ಎಲ್ಲ? ಚೆನ್ನಾಗಿ ನಡೀತಿದೆ ಸರ್. ನಾನು ಕೂಡ ಬ್ಲೈಂಡ್ ಇದ್ದೀನಿ. ಬ್ಲೈಂಡಾ? ಹೌದು ಸರ್. ಓ ಮೈ ಗಾಡ್, ಐ ಆಮ್ ಸಾರಿ, ನಂಗೆ ಗೊತ್ತಾಗ್ಲಿಲ್ಲ. ಸೊ ಹೇಗೆ ಮತ್ತೆ ಕೆಲಸ ಎಲ್ಲ ಹೇಗೆ ನಡೆಯುತ್ತೆ ಅಂದ್ರೆ? LED ಅಂತ ಸ್ಕ್ರೀನ್ ರೀಡರ್ ಎಲ್ಲ ಇರುತ್ತೆ ಸರ್. ಓಕೆ, ಈ ಪಾರ್ಷಿಯಲಿ ಬ್ಲೈಂಡ್ ಅಥವಾ ಫುಲ್ಲಿ ಬ್ಲೈಂಡ್ ಅಮ್ಮ? ಟೋಟಲಿ ಬ್ಲೈಂಡ್ ಇದೀವಿ ಸರ್. ಸ್ವಲ್ಪ ಏನೋ ಇದೆ, ಯಾರೋ ಇದಾರೆ ಅಂತ ಗೊತ್ತಾಗುತ್ತೆ ಅಷ್ಟೇನೆ. ಗೊತ್ತಾಗುತ್ತೆ ಅಂದ್ರೆ ಎಷ್ಟು ಪರ್ಸೆಂಟೇಜ್? 95 ಅಥವಾ 98 ಇದೆ ಸರ್. ಬಟ್ ಆದ್ರೆ ಲೈಟ್ ಪರ್ಸೆಪ್ಷನ್ ತರ ಕಾಣಿಸುತ್ತೆ, ಒಂಚೂರು ಏನೋ ಇದೆ, ಯಾರೋ ಇದಾರೆ ಅಂತ. ಬಟ್ ಅದೇ ಸ್ಕ್ರೀನ್ ರೀಡರ್ ಮೇಲೆ ಫುಲ್ ಡಿಪೆಂಡ್ ಆಗಿ ಕೋರ್ಟ್ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀವಿ ಸರ್. ಓಕೆ, ನನ್ಗೆ ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಒಂದು ಪ್ರಶ್ನೆ ಕೇಳ್ಬೋದಾ? ಸರಿ. ಈಗ ನಮ್ಗೆ ಎರಡೂ ಕಣ್ಣು ಕಾಣಿಸಿ 100ಕ್ಕೆ 100ರಷ್ಟು ಓದಕ್ ಬಂದ್ರು ಕೂಡ ಕೆಲವೊಮ್ಮೆ ನಾವು ಟೈಪ್ ಮಾಡ್ತಕ್ಕಂಥದ್ದಲ್ಲಿ ಅಕ್ಷರಗಳ ತಪ್ಪಾಗತ್ತೆ, ಸ್ಪೆಲ್ಲಿಂಗ್ಸ್ಗಳ ಮಿಸ್ಟೇಕ್ ಆಗತ್ತೆ. ನೀವು ಆ ಸ್ಕ್ರೀನ್ ರೀಡರ್ ಬೇಸ್ ಮೇಲೆ ಅಷ್ಟು ಕರೆಕ್ಟ್ ಆಗಿ ವರ್ಕ್ ಮಾಡ್ತೀರಲ್ವಾ, ಅದು ಹೇಗೆ? ಅದು ಅಷ್ಟೊಂದು ಅದು ರೀಡ್ ಮಾಡ್ತಾ ಇರುತ್ತೆ ಸರ್. ಸ್ಕ್ರೀನ್ ಮೇಲೆ ಏನ್ ಅಪಿಯರ್ ಆಗ್ತಾ ಇರುತ್ತಲ್ಲ, ನಮ್ಮಿಂದನೂ ಮಿಸ್ಟೇಕ್ಸ್ ಆಗುತ್ತೆ, ಇಲ್ಲ ಅಂತಲ್ಲ. ಅದು ತಪ್ಪಾದ ತಕ್ಷಣ ನಮ್ಗೆ ಮಿಸ್ಟೇಕ್ಸ್ ನ ಅಲ್ಲಿ ರೀಡ್ ಮಾಡುತ್ತಲ್ಲ, ಅದು ಓದ್ಬಿಟ್ಟು ಹೇಳುತ್ತೆ ಆಡಿಯೋದಲ್ಲಿ. ಕರೆಕ್ಟ್ ಮಾಡ್ಕೋತೀವಿ. ಆಡಿಯೋ ಬರುತ್ತಲ್ವಾ ನಿಮ್ಗೆ? ಹೌದು. ಓಕೆ ಓಕೆ ಓಕೆ, ಗ್ರೇಟ್ ಜಾಬ್ ಅಮ್ಮ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಂದು 8 years ಆಯ್ತು ಸರ್ ಇವಾಗ. 8 years. ಓಕೆ, ಚೆನ್ನಾಗಿದೆಯಾ ಕೆಲಸ ಎಲ್ಲ ಹಾಗಿದ್ರೆ? ಸರ್ ಚೆನ್ನಾಗಿದೆ. ಸೊ ಅಂದ್ರೆ ನಿಮ್ಗೆ ಯಾರಾದ್ರೂ ಕರ್ಕೊಂಡು ಹೋಗ್ಬಿಟ್ಟು ನಿಮ್ ಚೇರ್ ಹತ್ರನೇ ಕೂರಿಸ್ಬೇಕು? ಮನೆಯವ್ರು ಕರ್ಕೊಂಡು ಹೋಗ್ತಾರೆ, ಮನೆಯವ್ರು ಕರ್ಕೊಂಡು ಬರ್ತಾರೆ ಸರ್. ಓಕೆ, ಅವರೇ ಕರ್ಕೊಂಡು ಹೋಗಿ ನಿಮ್ ಚೇರ್ ಹತ್ರ ಡ್ರಾಪ್ ಮಾಡಬೇಕು, ಮತ್ತೆ ಅಲ್ಲಿಂದ ಅವರೇ ಕರ್ಕೊಂಡು? ಅಷ್ಟೊಂದೇನಿಲ್ಲ, ಕೆಳಗಡೆ ಬಿಟ್ಟರೆ ಹೋಗ್ತೇನೆ ಸರ್. ಓಕೆ ಓಕೆ, ಬಟ್ ಸ್ಟಿಲ್ ಇಟ್ಸ್ ಅ ಗ್ರೇಟ್ ಜಾಬ್ ಮಾ. ಯಾಕೆಂದ್ರೆ ನಮಗೆ ಎರಡು ಕಣ್ಣಿರೋರಿಗೆ ಸಡನ್ ಆಗಿ ಒಂದ್ಸರಿ ಕರೆಂಟ್ ಹೋಗ್ಬಿಡ್ತು ಅಂದ್ರೆ ಪ್ರತಿ ದಿವಸ ಓಡಾಡೋ ಮನೆಯಲ್ಲಿ ಎಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ ನಮ್ಗೆ. ಅಂಥದ್ರಲ್ಲಿ ಆ ಭಗವಂತ ನಿಮ್ಗೆ ಲೈಫ್ ಲಾಂಗ್ ಈ ಥರ ಇಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಬೇಜಾರಾಗುತ್ತೆ. ಬಟ್ ಸ್ಟಿಲ್ ನೀವು ಅದನ್ನ ಚಾಲೆಂಜಿಗೆ ತೊಗೊಂಡಿದ್ದೀರಿ, ಅದು ಕೂಡ ಒಂದು ಸರ್ಕಾರಿ ಕೆಲಸವನ್ನು ಗಿಟ್ಟಿಸ್ಕೊಂಡಿದ್ದೀರಿ ಅಂದರೆ ರಿಯಲಿ ಹ್ಯಾಟ್ಸ್ ಆಫ್ ಯು ಮಾ. ಸೊ ಏನೂ ಇಲ್ಲ ಅಂತ ಕೊರಗೋರಿಗೆ, ಕೈ ಕಾಲು ಇದ್ಬಿಟ್ಟು ನನಗೆ ಕೆಲಸ ಇಲ್ಲ ಅಂತ ಕೊರಗೋರಿಗೆ ನೀವು ನಿಜಕ್ಕೂ ಕೂಡ ಒಂದು ಮಾರ್ಗದರ್ಶನವಾಗ್ತೀರಿ, ಒಂದು ಲೈವ್ ಎಕ್ಸಾಂಪಲ್ ಆಗ್ತೀರಿ, ಜೀವನವನ್ನು ಹಿಂಗೂ ಸಾಧಿಸ್ಬೋದು ಅಂಥೇಳಿ.
ಸೊ ಐ ಆಮ್ ವೆರಿ ಹ್ಯಾಪಿ ಮತ್ತು ತುಂಬ ಖುಷಿ ಆಯಿತು ನೀವು ಬ್ಲೈಂಡಾಗಿ ಒಂದು ಕೋರ್ಟಲ್ಲಿ FDI ಕೆಲಸ ಮಾಡ್ತಿದ್ರಿ ಅಂತ. ಗಾಡ್ ಬ್ಲೆಸ್ ಯು. ನಿಮಗೆ ನಿಮ್ಮ ಕುಟುಂಬಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ. ಸೊ ನಿಮ್ಮ ಸೇವೆ ಹೀಗೆ ಮುಂದುವರಿಲಿ ಅಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ನಮಸ್ತೆ ಅಮ್ಮ. ನಮಸ್ತೆ. ಎಸ್ ವೀಕ್ಷಕರೇ, ತುಂಬ ಖುಷಿ ಆಯಿತು. ಸೊ ಮೊದಲನೇದಾಗಿ ಅವರು ಬ್ಲೈಂಡ್, ಎರಡನೇದಾಗಿ ತುಂಬ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ತಕ್ಕಂಥ ಕೋರ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓ ಮೈ ಗಾಡ್, ನಂಗೆ ನಿಜಕ್ಕೂ ರೋಮಾಂಚನ ಅಂತ ಅನಿಸುತ್ತೆ. ಒಂದು ಕ್ಷಣ ನಮ್ಮಂಥ ಕಣ್ಣಿದ್ದವರು ಕೂಡ ಗೊತ್ತಿಲ್ಲದೆ ಏನೇನೋ ತಪ್ಪುಗಳನ್ನ ಮಾಡ್ತೀವಿ, ಆದರೆ ಇವರು ಅಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಭಗವಂತ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ, ಎಲ್ಲ ಬ್ಲೈಂಡ್ಸ್ಗಳಿಗೆ ಒಳ್ಳೇದು ಮಾಡಲಿ. ಸೊ ಬ್ಲೈಂಡ್ಗಳ ವಿಚಾರ ಬಂದಿದ್ದರಿಂದ ಒಂದು ವಿಚಾರ ಹೇಳ್ಬಿಡ್ತೀನಿ. ಸೊ ನಾವು ಸತ್ತಾಗ ಏನೂ ಹೊತ್ಕೊಂಡು ಹೋಗಲ್ಲ ಸರ್. ಈ ದೇಹದಲ್ಲಿರ್ತಕ್ಕಂಥ ಒಂದು ಸಣ್ಣ ಉಂಗುರವನ್ನು ಬಿಡೋಲ್ಲ. ಬಟ್ಟೆಗಳು ದೂರದ ಮಾತು ಎಲ್ಲದನ್ನು ತೆಗೆದು ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಅಂಥೇಳಿ ಬೆತ್ತಲೆಯಾಗೆ ಕಳಿಸ್ತಾರೆ ಸರಿಸುಮಾರಾಗಿ, ಎಲ್ಲ ಯಾವುದೇ ಜನ್ಮ ಯಾವುದೇ ಜಾತಿ ಇದ್ದರೂ ಕೂಡ. ಸೊ ಹಾಗಾಗಿ ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಸಾಯೋವಾಗ ಅಟ್ಲೀಸ್ಟ್ ನಮ್ಮ ಅಂಗಾಂಗಗಳನ್ನು ದಾನ ಮಾಡಿ ಹೋಗೋಣ ಅಂಥೇಳಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಅಪ್ಪ. ಅಮ್ಮ ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗದವಪ್ಪ, ನೀವು ಚೆನ್ನಾಗಿದ್ದೀರಾ? ಹ್ಞೂನಮ್ಮ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಆಯ್ತಪ್ಪ. ಈ ಕಣ್ಣುಲ್ದರ ಬಗ್ಗೆ ಮಾತಾಡಿದಲ್ಲ, ಹ್ಞೂನಮ್ಮ. ಅದಕ್ಕೆ ಮಾಡಿದೆಪ್ಪ. ಅವ್ರಿಗೆ ಜ್ಞಾನದ ಕಣ್ಣು ಒಳಗಿರ್ತದಂತಪ್ಪ, ನಮ್ಮ ಅಜ್ಜರು ಹೇಳ್ತಿದ್ರದ್ನ. ಹೌದಮ್ಮ, ಹೌದು ಹೌದು. ಅವ್ರಿಗೆ ಕಣ್ಣು ಒಳಗ ಜ್ಞಾನದ ಕಣ್ಣು ಇರ್ತಾವಂತ ಅವ್ರಿಗೆ. ಹ್ಞೂನಮ್ಮ. ಹಾಂ ಹಾಂ, ಅಷ್ಟು ಬುದ್ಧಿ ಇರ್ತದಂತ ಅವ್ರಿಗೆ. ಹೌದಮ್ಮ, ಹೌದು ಹೌದು. ಭಗವಂತ ಅವ್ರಿಗೆ ಅಗಾಧವಾಗಿರ್ತಕ್ಕಂಥ. ಅದಕ್ಕೆ ಹೇಳೋದಯ ಹೇಳಿದ್ ಕೇಳಿದ್ನಪ್ಪ, ಅದಕ್ಕೆ ಹೇಳ್ದೆ. ಇಲ್ಲ, ಭಾಳ ಖುಷಿ ಆಯ್ತಮ್ಮ, ನಾನು ಅದನ್ನ ಕೇಳಿದ್ದೆ. ನನ್ಗೂ ಬಹಳ ಖುಷಿ ಆತಪ್ಪ ನೀನ್ ಮಾತಾಡಿದ್ ನೋಡಿ. ಹಾಂ ಅಮ್ಮ, ಥ್ಯಾಂಕ್ ಯು ಅಮ್ಮ. ಸೊ ದೇವ್ರ ಅವ್ರಿಗೆ ಒಳ್ಳೇದ್ ಮಾಡ್ಲಪ್ಪ ಭಗವಂತ. ಹೌದಮ್ಮ, ಹೌದು. ಅಂಥವ್ರಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ. ಆಯ್ತಪ್ಪ, ಒಳ್ಳೇದಾಗಿ. ಒಳ್ಳೇದಾಗಲಿ ಅಮ್ಮ. ನಮಸ್ಕಾರ. ಎಸ್ ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ ಆಗಲೇ, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಬಂದು ಹೋಗುವ ಮಧ್ಯೆ ಬರೀ ಕತ್ತಲೆ ಅಂಥೇಳಿ. ಬರುವಾಗೂ ಏನು ತೊಗೊಂಬರಲ್ಲ, ಹೋಗುವಾಗಲೂ ಏನು ತೊಗೊಂಡು ಹೋಗಲ್ಲ. ಸೊ ಹಾಗಾಗಿ ಹೋಗುವಾಗ ಅಟ್ಲೀಸ್ಟ್ 4 ಜನರಿಗೆ ಸಹಾಯ ನಾವು ಮಾಡ್ಬೋದು ಯಾವುದಾದ್ರೂ ಮೂಲಕ ಅಂತ ಹೇಳಿದ್ರೆ, ನಾವು ಸತ್ತ ಮೇಲೂ ಕೂಡ ಸುಂದರವಾಗಿರ್ತಕ್ಕಂಥ ಪ್ರಪಂಚ ನಮ್ಮ ಕಣ್ಣುಗಳು ನೋಡಬೇಕು ಅಂದರೆ ನಾವು ಈ ಕಣ್ಣುಗಳನ್ನ ದಾನ ಮಾಡಿಬಿಟ್ಟು ಇನ್ನೊಬ್ಬರ ಬಾಳಿಗೆ ದಾರಿದೀಪ ಆಗ್ಬೋದು. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಸರ್ ಹರೀಶ್ ಅಂತ ಹೇಳಿ. ಹರೀಶ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ಸರ್ ನಾವು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಕುಣೆಬೆಳಕೇರಿ ಅಂತ ಹೇಳಿ. ಕುಣೆಬೆಳಕೇರಿ, ಓಕೆ. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಸರ್ ನಮ್ಮ ಅಡ್ವಾನ್ಸ್ ನಮ್ಮ ಮನೆಯವ್ರ ನೆಕ್ಸ್ಟ್ ಮಂತ್ ಬರ್ತಡೇ ಇದೆ, ಅವ್ರಿಗೆ ವಿಶ್ ಮಾಡ್ಬೇಕು. 1 ತಿಂಗಳ ಮುಂಚೆ ವಿಶ್ ಮಾಡ್ತಾ ಇದ್ದೀರಾ? ಹ್ಞೂ ಸರ್. ಓಕೆ ಓಕೆ ಸರ್. ಇದಾರ ಮನೆಯವರು? ನಿಮ್ ಟೇಷನ್ ನೋಡ್ತಾ ಇದ್ದಾರೆ ಆಲ್ರೆಡಿ ಇವಾಗ. ಓ, ನೋಡ್ತಾ ಇದ್ದಾರಾ? ಹಾ. ಓಕೆ, ಅವ್ರ ಹೆಸರು ಹೇಳ್ಬಿಡಿ ಸರ್. ಲಕ್ಷ್ಮಿ ಅಂತ ಹೇಳಿ ಸರ್. ಓಕೆ ಸರ್, ಲಕ್ಷ್ಮಿ ಮೇಡಮ್ ಅವರಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅಡ್ವಾನ್ಸ್ ಆಗಿ 1 ತಿಂಗಳ ಮುಂಚೆ ಹೇಳ್ತಾ ಇದ್ದೀನಿ, ನಿಮ್ಮ ಮನೆಯವರು ಹೇಳಿದ್ರು ಅಂತೇಳಿ. ತುಂಬಾ ಖುಷಿ ಆಗತ್ತೆ. ಥ್ಯಾಂಕ್ ಯು. ಹಿಂಗೆ ನಗ್ನಗ್ತಾ ಖುಷಿಯಾಗಿರಿ. ಏನ್ ಕೆಲಸ ಮಾಡ್ತೀರಿ ಸರ್? ನಾವು ಅಂಗಡಿಯಲ್ಲಿದ್ದೀವಿ, ಅಂಗಡಿ ಇಟ್ಟಿದ್ದೀವಿ ಊರಲ್ಲಿ. ಅಂಗಡಿ? ಏನ್ ಅಂಗಡಿ ಸರ್? ಕಿರಾಣಿ ಅಂಗಡಿ. ಕಿರಾಣಿ ಅಂಗಡಿ, ಓಕೆ. ಚೆನ್ನಾಗಿದೆಯಾ ವ್ಯಾಪಾರ ಇಲ್ಲ? ಹಾ ಸರ್, ಚೆನ್ನಾಗಿದೆ. ಓಕೆ, ಎಲ್ಲಿಂದ ತಗೊಂಡು ಹೋಗ್ತೀರಿ ಎಲ್ಲ ಸಾಮಾನು? ದಾವಣಗೆರೆಯಿಂದ ಅಥವಾ ಹರಿಹರ? ದಾವಣಗೆರೆಯಿಂದ ಸರ್. ದಾವಣಗೆರೆಯಿಂದ, ಓಕೆ. ಸೊ ಎಷ್ಟು ವ್ಯಾಪಾರ ಮಾಡ್ತೀರಿ ಸರ್ ಡೈಲಿ? ಡೈಲಿ ಆಗುತ್ತೆ ಸರ್, 1,000, 2,000, 3,000, 5,000 ಮಟನ್ ಆಗುತ್ತೆ. ಆಗತ್ತೆ, ಓಕೆ. ಸೊ ಪ್ರಾಫಿಟ್ ಎಲ್ಲ ಚೆನ್ನಾಗಿದೆಯಾ? ಹಾ ಸರ್, ಚೆನ್ನಾಗಿದೆ. ಏನು ಯೂಶಲಿ 10% ಉಳಿಯುತ್ತಾ? ಏನ್ ಸರ್? ಅಂದ್ರೆ 1000ಕ್ಕೆ 10% ಉಳಿಯುತ್ತಾ, ಇನ್ನು ಕಡಿಮೆ ಉಳಿಯುತ್ತಾ? ಉಳಿದೆ ಸರ್. ಆಮೇಲೆ ನಮ್ದು ಗದ್ದೆ ಇದೆ, ಗದ್ದೆ ಮಾಡ್ತೀವಿ. ಓಕೆ ಓಕೆ. ಸೊ ಏನ್ ತೊಂದರೆ ಇಲ್ಲ ಹಾಗಿದ್ರೆ? ಇಲ್ಲ ಸರ್. ನಾವು ಮುಂಚೆ ಇದ್ರಲ್ಲಿ ಗಾರ್ಮೆಂಟ್ಸ್ ಅಲ್ಲಿ ಜಾಬ್ ಮಾಡ್ತಾ ಇದ್ವಿ. ಹೌದಾ? ಓಕೆ. ಇವಾಗ ಒನ್ ಇಯರ್ ಆಯ್ತು ಬಿಟ್ಟು. ಓಕೆ, ಇರ್ಲಿ ಬಿಡಿ. ಸ್ವಂತ ಕೆಲಸ ಅಂತಕ್ಕಂಥದ್ದು ತುಂಬಾನೇ ಒಳ್ಳೇದು. ಸೊ ಎಷ್ಟು ಮಾಡಿದ್ರು ನಾವು ಎಷ್ಟು ಎಫರ್ಟ್ ಹಾಕ್ತೀವಿ ಅಷ್ಟು ನಮ್ಗೆ ರಿಸಲ್ಟ್ ಸಿಗುತ್ತೆ ಅದರಿಂದ. ಸೊ ಒಳ್ಳೇದಾಗಲಿ ಸರ್. ನಿಮ್ಮ ಒಂದು ಕೆಲಸ, ಅಂಗಡಿ ವ್ಯವಹಾರ ಎಲ್ಲ ಚೆನ್ನಾಗಿ ನಡೀಲಿ, ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಅಂತ ಹೇಳಿ ನಾನು ಕೂಡ ಶುಭಾಶಯ ಹೇಳ್ತಾ ಇದ್ದೀನಿ ಸರ್. ಓಕೆ, ನಿಮ್ಮ ಗದ್ದೆಯಲ್ಲೂ ಚೆನ್ನಾಗಿ ಬೆಳೆ ಬರಲಿ. ಓಕೆನಾ? ಏನು ಹಾಕಿದ್ರಿ ಸರ್ ಗದ್ದೆಯಲ್ಲಿ? ಗದ್ದೆಯಲ್ಲಿ ಏನು ಹಾಕಿದ್ರಿ? ಭತ್ತ ಹಾಕಿದ್ದೀರಾ? ಯಾವ ಅಕ್ಕಿ? RNR. ಚೆನ್ನಾಗಿರುತ್ತಾ ಊಟಕ್ಕೆಲ್ಲ? ನಾವು ಬಂದ್ರೆ ನಮಗೂ ಸ್ವಲ್ಪ ಕೊಡ್ತೀರಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೇದಾಗ್ಲಿ, ತಮಾಷೆ ಮಾಡಿದೆ. ಥ್ಯಾಂಕ್ ಯು ಸರ್, ನಮಸ್ಕಾರ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಬರ್ತ್ಡೇ ಇನ್ ಅಡ್ವಾನ್ಸ್ ನಮ್ಮ ಲಕ್ಷ್ಮಿ ಅವರಿಗೆ.
ಓಕೆ ಓಕೆ ಸರ್, ಖಂಡಿತ ನಿಮ್ಮ ಲಕ್ಷ್ಮಿ ಅವರಿಗೆ ನಿಮ್ಮ ಕಡೆಯಿಂದ ಅಡ್ವಾನ್ಸ್ ಆಗಿ ಬರ್ಡೇ ವಿಶಸ್. ಒಂದು ಫೋಟೋ ಕಳಿಸಿ ಸರ್, ನಿಮ್ಮ ಮೇಡಮ್ ಅವ್ರದ್ದು ಫೋಟೋಸ್ನ ನಿಮ್ಮ ಬರ್ಡೇ ಒಂದು ದಿವಸ ಮುಂಚೆ ಕಳಿಸಿ, ಆಯ್ತಾ? ಈ ನಂಬರಿಗೆ ಕಳಿಸ್ಬೋದು ಸರ್? ಹಾ, ಯಾವತ್ತು ಬರ್ತಡೇ ಇದೆ ಒಂದು ದಿವಸ ಮುಂಚೆ ಕಳಿಸ್ಬೇಕು, ಇವತ್ತು ಕಳಿಸಿದ್ರೆ ಆಗಲ್ಲ ಮತ್ತೆ. ಇವತ್ತು ಸೊ ಪ್ರೀತಿಯ ಧರ್ಮಪತ್ನಿಗೆ 1 ತಿಂಗಳ ಮುಂಚೆನೇ ಶುಭಾಶಯಗಳನ್ನ ಹೇಳ್ತಾ ಇದ್ದಾರೆ. ಸೊ ಹೀಗೆ ನಗ್ನಗ್ತಾ ಖುಷಿಯಾಗಿರಲಿ ಅಂಥೇಳಿ ನಾನು ಕೂಡ ಹಾರೈಸ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಒಂದು ಅರ್ಜೆಂಟಾಗಿ ಮೆಸೇಜನ್ನು ಕೊಡಬೇಕು ಎಂದು ಓ ಪಾಸಿಟಿವ್ ಒಂದು ಬ್ಲಡ್ ಬೇಕಾಗಿದೆ ಅಪ್ಪ, ಸರಿ ಓ ನೆಗೆಟಿವ್ ಬ್ಲಡ್ ಬೇಕಾಗಿದೆ. SS ಹಾಸ್ಪಿಟಲಲ್ಲಿ ICU ಇದ್ದಾರಂತೆ. ಸೊ ದಯವಿಟ್ಟು ಸಹಾಯ ಮಾಡಿ, ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ನಂದಂತೂ ಓ ಪಾಸಿಟಿವ್ ಇಲ್ಲ, ನಾನೇ ಹೋಗಿ ಕೊಟ್ಬಿಡ್ತಿದ್ದೆ. ಬಿ ಪಾಸಿಟಿವ್ ಯಾವ್ದಾರಿಗೂ ಬೇಕಿದ್ರೆ ಹೇಳಿ, ನಂದು ಬಿ ಪಾಸಿಟಿವ್. ಐ ಆಮ್ ಆಲ್ವೇಸ್ ದೇರ್ ಟು ಗಿವ್ ಬ್ಲಡ್. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ ಹಲೋ ಸರ್ ಕೇಳಿಸ್ತಾ ಇಲ್ಲ? ಹಾ, ಸ್ವಲ್ಪ ಜೋರಾಗಿ ಹೇಳಿ. ನಿಮ್ಮ ಹೆಸರು? ನನ್ನ ಹೆಸರು ಮಂಜುಳಾ ಅಂತ. ಮಂಜುಳಾ, ಸ್ವಲ್ಪ ಬೇಗ ಮಾತಾಡಬೇಕು, ಜೋರಾಗಿ ಮಾತಾಡಬೇಕು. ಎಲ್ಲಿಂದ ಕರೆ ಮಾಡಿದಿರಿ? ಎಲ್ಲಿಂದ ಕರೆ ಮಾಡಿದಿರಿ? ಸಾರಿ, ಕೊಕ್ನೂರ್ ಅಂತ. ಕೊಕ್ನೂರಾ? ಓಕೆ, ತಿಂಡಿ ಆಯ್ತಾ? ಮಂಜುಳಾ ಮೇಡಮ್, ಟಿವಿ ನೋಡ್ತಾ ಮಾತಾಡಬೇಡಿ. ತಿಂಡಿ ಆಯ್ತಾ? ಆಯ್ತು ಸರ್, ನಿಮ್ದು ಆಯ್ತಾ? ಇಲ್ಲ, ನಿಮ್ಮ ಮನೆಗೆ ಬರಬೇಕು ಅಂತ. ಏನ್ ಮಾಡಿದಿರಿ? ಅಯ್ಯೋ ಬನ್ನಿ ಸರ್, ರೊಟ್ಟಿ ಮಾಡಿದೀವಿ. ರೊಟ್ಟಿ ಏನ್ ಪಲ್ಯ? ಮುಳಗಾಯಿ ಎಣ್ಗಾಯಿ. ವಾವ್, ಕಾರ್ಯಕ್ರಮ ನಡೆಸುವಾಗ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ, ಯಾಕೆಂದರೆ ನೀನು ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ. ಸೊ ಮುಳುಗಾಯಿ ಹೆಣ್ಗಾಯಿ ರೊಟ್ಟಿ ಅಂದ್ರಂತೂ ನಂಗೆ ತುಂಬಾ ಇಷ್ಟ. ಖಂಡಿತ ಒಂದು ದಿವಸ ನಿಮ್ಮ ಮನೆಗೆ ಬರ್ತೀನಿ. ಏನು ಓದ್ತಾ ಇದ್ದೀರಿ ಅಥವಾ ಏನು ಹೌಸ್ ವೈಫಾ? ಸರ್ ನಾನು ಇವಾಗ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಟೀಚರ್ ಆಗಿ ವರ್ಕ್ ಮಾಡಿ. ಲಾಸ್ಟ್ ಟೈಮ್ ಕಾಲ್ ಮಾಡಿದ್ರಿ ಅಲ್ವಾ? ಹಾ ಸರ್, ಮಾಡಿದ್ದೆ. ಓಕೆ ಓಕೆ, ಚೆನ್ನಾಗಿ ನಡೀತಾ ಇದೆಯಾ ಜಾಬ್ ಎಲ್ಲ? ಏನೇನು ಅವಾಗ ಬಹುಶಃ ಹಾಲಿಡೇಲಿ ಇದ್ರಿ ಅಂತ ಅನ್ಕೊಳ್ತೀನಿ. ಹಾ ಸರ್, ಇವಾಗ ಸಮ್ಮರ್ ಕ್ಯಾಂಪ್ ಇದೆಲ್ಲ ಸರ್, ಸಮ್ಮರ್ ಕ್ಯಾಂಪ್ ಮಾಡ್ತಾ ಇದ್ವಿ. ಓಕೆ ಓಕೆ, ಸೊ ರಜದಲ್ಲೂ ಕೂಡ ಸಮ್ಮರ್ ಕ್ಯಾಂಪ್ ಮಾಡೋದ್ರ ಮೂಲಕ ಬ್ಯುಸಿ ಇದ್ದೀರಿ. ಹಾ ಸರ್. ಓಕೆ, ಏನು ಹೇಳ್ಕೊಡ್ತಾ ಇದ್ದೀರಿ ಸಮ್ಮರ್ ಕ್ಯಾಂಪ್ಗಳಲ್ಲಿ? ಆರ್ಟ್ ಅಂಡ್ ಕ್ರಾಫ್ಟ್, ಆಮೇಲೆ ಗ್ರಾಮರ್, ಓಕೆ, ಲ್ಯಾಂಗ್ವೇಜಸ್, ಹ್ಯಾಂಡ್ ರೈಟಿಂಗ್ ಸ್ಕಿಲ್. ಓಕೆ ಓಕೆ ಇಷ್ಟೆಲ್ಲ ಇದೆ. ಓಕೆ, ಥ್ಯಾಂಕ್ ಯು. ಅದನ್ನೆಲ್ಲ ಹೇಳ್ಕೊಡಿ. ಅದ್ರ ಜೊತೆಗೆ ನಂದೊಂದು ಸ್ಮಾಲ್ ರಿಕ್ವೆಸ್ಟು, ದಯವಿಟ್ಟು ಓದಿನ ಜೊತೆಗೆ ಒಂಚೂರು ಆಟ ಪಾಠಕ್ಕೂ ಕೂಡ ಅವ್ರಿಗೆ ಸಮಯ ಕೊಡಿ. ಓಕೆನಾ? ಕ್ರಿಯೇಟಿವ್ ಆಕ್ಟಿವಿಟೀಸ್ ಇರುತ್ತೆ ಸರ್. ಎಸ್, ಯಾಕೆಂದರೆ ಒಂದಷ್ಟು ಅವ್ರಿಗೆ ಕ್ರಿಯೇಟಿವಿಟಿ ಬರಬೇಕು ಅಂದರೆ ಈ ಬರೀ ಈ ಫಾರ್ಮುಲಾಸು, ಈ ಗ್ರಾಮರು, ಇದರಿಂದ ಅವ್ರಿಗೆ ಆಲ್ರೆಡಿ ವರ್ಷ ಪೂರ್ತಿ ಸಾಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಮಕ್ಕಳಲ್ಲಿ ಬ್ರೈನ್ ಹೀಟ್ ಆಗಬಾರ್ದು. ದೇ ಶುಡ್ ನಾಟ್ ಎಕ್ಸ್ಪೋಸ್ ಟು ದ ಸನ್ಲೈಟ್ ಅನ್ನೋ ಒಂದು ಕಾರಣಕ್ಕೇ ಈ ಒಂದು ಸಮ್ಮರಲ್ಲಿ ಅವ್ರಿಗೆ ಸಮ್ಮರ್ ಹಾಲಿಡೇಸ್ ಅಂತ ಕೊಟ್ಟಿರ್ತಾರೆ, ಆಸ್ ಪರ್ ಸೈನ್ಸ್, ಇಫ್ ಐ ಆಮ್ ನಾಟ್ ರಾಂಗ್. ಓಕೆನಾ? ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಆಟ ಆಡಿಸಿ, ಸ್ವಲ್ಪ ಅವರಿಗೆ ಒಂದು ಫಿಸಿಕಲ್ ಆಕ್ಟಿವಿಟೀಸ್ಗೋಸ್ಕರ ಒಂದು ಗಮನ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ದಯವಿಟ್ಟು ಏನು ಅನ್ಕೋಬೇಡಿ. ಇಲ್ಲ ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ. ಕರೆ ಮಾಡ್ತಾ ಇದ್ದೀನಿ, ಥ್ಯಾಂಕ್ ಯು ಸರ್. ನನ್ನ ಮಗಳು ವಿಶ್ ಮಾಡಬೇಕಿತ್ತು, ಸೊ ಅದಕ್ಕೆ ಕಾಲ್ ಮಾಡಿದ್ದೆ. ಹೇಳಿ ಹೇಳಿ, ಅವ್ರ ಹೆಸರು ಹೇಳಿ. ತನುಲತಾ ಅಂತ. ತನುಲತಾ, ಓ ಕ್ಯೂಟ್ ನೇಮ್. ಎಷ್ಟು ವರ್ಷ ಪಾಪುಗೆ? 9 years. 9 years. ಓಕೆ, ಇದ್ದಾರಾ ನಿಮ್ಮ ಜೊತೆ? ಏನು ಬರ್ಡೇನಾ ಇವತ್ತು? ಏನಿಲ್ಲ, ಜಸ್ಟ್ ಹಾಯ್ ಹೇಳ್ಬೇಕು. ಓಕೆ ಓಕೆ, ಸೊ ತನುಲತಾ ಅವ್ರಿಗೆ ನನ್ನ ಕಡೆಯಿಂದ ಹಾಯ್ ಹೇಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಓದಿ, ಆಟ ಆಡಿ, ಎಂಜಾಯ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಓ ಪಾಸಿಟಿವ್ ಬ್ಲಡ್ ಬೇಕಾಗಿದೆ. ಓ ನೆಗೆಟಿವ್ ಬ್ಲಡ್ ಬೇಕಾಗಿದೆ. SS ಹಾಸ್ಪಿಟ್ಲು ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತಾ ಇದ್ದೀನಿ, 9380729614. ಎಮರ್ಜೆನ್ಸಿ ಇದೆ ಅನ್ಸುತ್ತೆ, ದಯವಿಟ್ಟು ಹೆಲ್ಪ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಕೇಳ್ಬೋದು, ಏನು ಸರ್ ಪ್ರತಿ ದಿವಸ ಬ್ಲಡ್ ಕೊಡಿ ಅಂತ ನೀವು ಹೆಸರೇ ಕೊಟ್ಟಿದ್ದೀರಿ ಅಂತ. ಖಂಡಿತವಾಗ್ಲೂ ನಾನು ಹೆಸರೇ ಕೊಟ್ಟಿದ್ದೀನಿ ಅಂತ ನಂಗೆ ನೆನಪಿಲ್ಲ, ಬಟ್ ಡ್ಯಾಮ್ ಶೋರ್ ಹೇಳ್ತಾ ಇದ್ದೀನಿ, ಯಾರಿಗಾದರೂ ಬಿ ಪಾಸಿಟಿವ್ ರಕ್ತ ಬೇಕಿದ್ರೆ ನನಗೆ ದಯವಿಟ್ಟು ಸಂಪರ್ಕ ಮಾಡಿ. ನಾನು ನೀವೆಲ್ಲಿರ್ತೀರ ಅಲ್ಲಿ ಬಂದು ಉಚಿತವಾಗಿ ರಕ್ತ ಕೊಟ್ಟು ಹೋಗ್ತೀನಿ ಅಂತ ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಎಸ್, ಹಾಗಾಗಿ ನಾನಾಗಲೇ ಹೇಳ್ತಾ ಇದ್ದೆ, ನಾವು ಸತ್ತಾಗ ಏನೂ ಹೊತ್ಕೊಂಡು ಹೋಗಲ್ಲ, ನಾವು ಇನ್ನೊಬ್ರಿಗೆ ಮಾಡಿರ್ತಕ್ಕಂಥ ಸಹಾಯ ಮಾತ್ರ ನಮ್ಮ ಹೆಸರನ್ನ ಉಳಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ಯಾವತ್ತೂ ನಿಮಗೆ ಸಹಾಯ ಮಾಡೋದಕ್ಕೆ ಅವಕಾಶ ಸಿಗುತ್ತೆ, ಆವತ್ತು ತಪ್ಪದೇ ಸಹಾಯ ಮಾಡಿ.
ಯಾರಿಗೆ ಒಂದು ಹೊತ್ತು ಊಟ ಕೊಡ್ಸೋಕ್ಕಾಗ್ಬೋದು, ಒಂದು ಸಣ್ಣ ಪುಟ್ಟ ಒಂದು ತಿಂಡಿ ಕೊಡಿಸ್ಲಿಕ್ಕಾಗತ್ತೆ, ಆಕಳಿಗೆ ಒಂದು ಬಾಳೆಹಣ್ಣು ಕೊಡಲಿಕ್ಕಾಗತ್ತೆ, ಯಾರಿಗೆ ಯಾವಾಗ ಸಹಾಯ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಆವಾಗ ಸಹಾಯ ಮಾಡಿ. ಈಗ ಅಗತ್ಯ ಇದೆ ಓ ನೆಗೆಟಿವ್ ಬ್ಲಡ್ದು SS ಹಾಸ್ಪಿಟ್ಲಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಹೇಳಿದ್ದೀನಿ. ಸಾಧ್ಯವಾದರೆ ಓ ನೆಗೆಟಿವ್ ಬ್ಲಡ್ ನಿಮ್ಮದಾಗಿದ್ದರೆ ದಯವಿಟ್ಟು ಸಹಾಯ ಮಾಡಿ. ಯಾಕೆಂದರೆ ನೀವು ರಕ್ತದಾನ ಮಾಡಿದ್ರು ಮಾಡಲಿಲ್ಲ ಅಂದರೂ ಆ 3 ತಿಂಗಳಾದ ನಂತರ ಆ ಬ್ಲಡ್ ಸೆಲ್ಸ್ ಡೆಡ್ ಆಗುತ್ತೆ, ಅದು ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಆರೋಗ್ಯವಾಗಿರಬೇಕು, ನಾವು ಯಾವಾಗಲೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ಕಾಗಿ ಕಾಣಿಸ್ಕೋಬೇಕು ಅಂದರೆ ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನವನ್ನು ಮಾಡಿ ಅಂಥೇಳಿ ವೈದ್ಯರೇ ಹೇಳ್ತಾರೆ. ಸೊ ಅಫ್ಕೋರ್ಸ್ ನಿಮಗೆ 50 ಇಯರ್ಸ್ ಆದಮೇಲೆ 60 ಇಯರ್ಸ್ ಆದಮೇಲೆ ನೀವು ರಕ್ತದಾನ ಮಾಡ್ತೀನಿ ಅಂದರೂ ಯಾರೂ ತೊಗೊಳಲ್ಲ. ಯಾಕೆಂದರೆ ಅಷ್ಟೊತ್ತಿಗಾಗಲೇ ಏನು ಶುಗರು, ಆಮೇಲೆ ಏನು BP, ಆಸ್ತಮಾ ವಗೇರೆ ವಗೇರೆ ಎಲ್ಲ ಕಾಯಿಲೆಗಳು ಅಟ್ಯಾಕ್ ಆಗಿಬಿಟ್ಟಿರುತ್ತೆ. ಸೊ ದಿಸ್ ದ ರೈಟ್ ಏಜ್. ಏನು 25 to 45, 50ವರೆಗೂ ನೀವೇನು ರಕ್ತದಾನ ಮಾಡ್ತೀರಿ ಅದು ನಿಮ್ಮನ್ನು ಒಂದು ಒಳ್ಳೆ ಬ್ಲೆಸ್ಸಿಂಗ್ಸಿಗೆ ಕಾರಣೀಭೂತವಾಗಿಸುತ್ತೆ. ಸೊ ಹಾಗಾಗಿ ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಅದರಲ್ಲೂ ಕೂಡ ಯಂಗ್ಸ್ಟರ್ಸ್ ಯಾರೆಲ್ಲ ಇದ್ದೀರಿ ಅವರು ಪ್ರತಿ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ರಕ್ತದಾನ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ಹಲೋ, ಬೇಗ ಮಾತಾಡಿ ಸರ್. ಹಲೋ ಸರ್, ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಮೊದಲು. ದಾವಣಗೆರೆಯಿಂದ ಮಾತಾಡೋದು ಅಜಯ್ ಅಂತೇಳಿ ನನ್ನ ಹೆಸರು. ಓಕೆ, ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಟಿವಿಯಿಂದ ದೂರ ಬಂದ್ಬಿಡಿ ಒಂಚೂರು. ಮಾಡಿದ್ದೀನಿ. ಟಿವಿಯಿಂದ ದೂರ ಬಂದ್ಬಿಡಿ, ಎಕೋ ಬರ್ತಾ ಇದೆ, ಇನ್ನೂ ಕೇಳಿಸ್ತಾ ಇಲ್ಲ ನನಗೆ. ಈಗ ಕೇಳಿಸ್ತಿದೆ ಸರ್. ಸರ್ ಟಿವಿಯಿಂದ ದೂರ ಬಂದಿದ್ದೀರಾ? ಮಾಡಿದ್ದೀನಿ ಸರ್. ಹೇಳಿ ಹೇಳಿ. ನಿಮ್ ಅಜಯ್ ಅಂದ್ರಲ್ಲ, ಓಕೆ ಹೇಳಿ. ಅಜಯ್ ದಾವಣಗೆರೆ. ನಿಮ್ಮನ್ನು ನೋಡಿದ್ದೀನಿ ನಾನು ಯೋಗ ಕ್ಲಾಸ್ ಇಲ್ಲಿ ಬರ್ತಿರಲ್ಲ. ಹೌದು ಸರ್. ನಾವು ದಾವಣಗೆರೆ ವನಿತಾ ಯೋಗ ಕೇಂದ್ರದಿಂದ. ಓಕೆ ಸರ್, ಹೇಳಿ ಹೇಳಿ. ನಾನು ನಾಳೆ ನನ್ನ ಮಗಳ ಬರ್ಡೇ ಇದೆ. ಓಕೆ, ವಿಶ್ ಮಾಡ್ಬೇಕಾಯ್ತು. ಖಂಡಿತ ಸರ್. ಅವ್ರ ಹೆಸರು ರಕ್ಷಾ ಅಂತೇಳಿ. ರಕ್ಷಾ. ಓಕೆ, ಎಷ್ಟನೇ ವರ್ಷದ್ದು ಸರ್ ಇದು? ಸೆಕೆಂಡರಿ PUC ಸರ್ ಈಗ. ಓ ಹೌದಾ, ನಾನು ಪುಟ್ಟ ಮಗು ಅನ್ಕೊಂಡೆ. ನೀವೇ ಓಕೆ. ದೊಡ್ಡ ಮಗಳು, ಒಬ್ಬಳೆ ಮಗಳು. ಓಕೆ ಸರ್. ರಕ್ಷಾ ಅವರಿಗೆ ನಮ್ಮ V1 ವಾಹಿನಿಯ ಸಮಸ್ತ ವೀಕ್ಷಕರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೆಕೆಂಡ್ PUC ಈಗ ಓದ್ತಾ ಇದ್ದಾರಾ? ಈ ಸಲ ಸೆಕೆಂಡ್ ಇಯರ್, ಫಸ್ಟ್ ಇಯರ್ ಆಯ್ತು. ಫೈನ್ ಫೈನ್ ಫೈನ್, ಒಳ್ಳೇದಾಗಲಿ. ಆ ಭಗವಂತನ ಆಶೀರ್ವಾದ ಇರಲಿ. ಚೆನ್ನಾಗಿ ಓದಿ ಒಂದು ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಆಗಿ ಅಪ್ಪ ಅಮ್ಮಂಗೆ ನಮ್ಮ ಜಿಲ್ಲೆಗೂ ಕೂಡ ಒಳ್ಳೆ ಹೆಸರು ತೊಗೊಂಬನ್ನಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸರ್ ಒಂದು ಫೋಟೋ ಇವತ್ತು ಕಳಿಸ್ಕೊಡಿ, ನಾಳೆ ಫೋಟೋ ತೋರಿಸ್ತಾ ಇನ್ನೊಮ್ಮೆ ಪ್ರಸಾರವನ್ನ ಅಂದರೆ ಶುಭಾಶಯ ಹೇಳೋಣ ಸರ್. ಓಕೆ ಸರ್. ಇದೇ ನಂಬರಿಗೆ ಅವ್ರದ್ದು ಡೀಟೇಲ್ಸ್ ಬರೆಯೋದನ್ನ ಮರಿಬೇಡಿ, ಅವ್ರ ಹೆಸರು ಮತ್ತೆ ಅವ್ರ ಡೇಟ್ ಆಫ್ ಬರ್ತ್. ಓಕೆ ಸರ್, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಸೊ ರಕ್ತದಾನ ಮಾಡಿ. ಅದೇ ರೀತಿ A ಪಾಸಿಟಿವ್ ರಕ್ತ ಕೂಡ ಅವಶ್ಯಕತೆ ಇದೆ. ಸೊ ದಯವಿಟ್ಟು ಯಾರೆಲ್ಲ A ಪಾಸಿಟಿವ್ ಬ್ಲಡ್ ಡೊನೇಟ್ ಮಾಡೋದಕ್ಕೆ ಇಷ್ಟಪಡ್ತೀರಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ 9148673354. ಸೊ ಈ ನಂಬರ್ಗೆ A ಪಾಸಿಟಿವ್ ರಕ್ತದ ಅವಶ್ಯಕತೆ ಇದೆ. ಇನ್ನೊಂದು ನಂಬರ್ಗೆ O ನೆಗೆಟಿವ್ ರಕ್ತದ ಅವಶ್ಯಕತೆ ಇದೆ. ಆ ನಂಬರ್ನ ಕೂಡ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 9380729614. ದಯವಿಟ್ಟು ಈ 2 ನಂಬರ್ಗಳಿಗೆ ಒಬ್ಬರಿಗೆ O ನೆಗೆಟಿವ್ ರಕ್ತದ ಅವಶ್ಯಕತೆ ಇದ್ದರೆ ಇನ್ನೊಬ್ಬರಿಗೆ A ಪಾಸಿಟಿವ್ ರಕ್ತದ ಅವಶ್ಯಕತೆ ಇದೆ. ದಯವಿಟ್ಟು ಸಹಾಯ ಮಾಡಿ ಅಂತ ನಾನು ಮತ್ತೊಮ್ಮೆ ಎಲ್ಲ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಮೆಸೇಜ್ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ ಟು ರೀಡ್ ದಿಸ್ ಮೆಸೇಜ್. ಇದು ಶ್ರೀ ಭವಾನಿ ಆಫ್ಸೆಟ್ ಪ್ರಿಂಟರ್ಸ್ ಅವ್ರು ಕಳಿಸಿರ್ತಕ್ಕಂಥದ್ದು. ಅಫ್ಕೋರ್ಸ್ ಇದು ನಮ್ಮ ದಾವಣಗೆರೆ ಜಿಲ್ಲೆದಲ್ಲ, ಜಮಖಂಡಿದು. ಆದರೂ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದರಲ್ಲಿ ಅಷ್ಟೊಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಮೆಸೇಜ್ ಇದೆ. ಏನಂತ ಕಳಿಸಿದ್ದಾರೆ ಅವರು ಅಂತ ಹೇಳಿದ್ರೆ, ನಮ್ಮ ಯೋಧರು ನಮಗೆ ದೇವರು. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸಾಲು, 3 ಸಾಲಿದೆ. ನಮ್ಮ ಯೋಧರು ನಮಗೆ ದೇವರು. ಸೇನೆಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ಯೋಧರಿಗೆ ಇವರೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಉಚಿತವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟನ್ನ ಕೊಟ್ಟಿದ್ದಾರೆ. ಏನು ಅಂದರೆ, ಲಗ್ನ ಪತ್ರಿಕೆಗಳು ಹಾಗೆ ನಿಮ್ಮ ಮನೆಯಲ್ಲಿ ನಡೀತಕ್ಕಂಥ ಎಲ್ಲ ಶುಭ ಕಾರ್ಯಗಳಿಗೆ ಉಚಿತವಾಗಿ ಪತ್ರಿಕೆಗಳನ್ನು ಪ್ರಿಂಟ್ ಮಾಡಿಕೊಡ್ತೀವಿ, ನಮ್ಮನ್ನು ಸಂಪರ್ಕಿಸಿ ಅಂಥೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಯು ಸರ್, ಭವಾನಿ ಆಫ್ಸೆಟ್ ಪ್ರಿಂಟರ್ಸ್ಗೆ. ನಿಜಕ್ಕೂ ಇದು ನಾವು ಯೋಧರಿಗೆ ಕೊಡಬೇಕಾಗಿರ್ತಕ್ಕಂಥ ರೆಸ್ಪೆಕ್ಟ್. ಅಫ್ಕೋರ್ಸ್ ಅವ್ರ ಹತ್ರ ದುಡ್ಡಿರುತ್ತೆ, ಅವ್ರು ಪ್ರಿಂಟ್ ಫ್ರೀಯಾಗಿ ಮಾಡಿಕೊಡ್ಬೇಕು ಅಂತಿಲ್ಲ. ಆದರೆ ನಾವು ಯೋಧರಿಗೋಸ್ಕರ ಏನಾದರೂ ಮಾಡಬೇಕು ಅಂದಾಗ ಈ ರೀತಿ ಒಂದು ಇನೋವೇಟಿವ್ ಯೋಚನೆ ಏನು ಮಾಡ್ತಾರಲ್ವ, ಆ ಒಂದು ಇನೋವೇಟಿವ್ ಯೋಚನೆಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಸೊ ಥ್ಯಾಂಕ್ ಯು ಸರ್, ಭವಾನಿ ಪ್ರಿಂಟರ್ಸ್, ಒಳ್ಳೆಯದಾಗಲಿ. ಸೊ ನಮ್ಮ ದಾವಣಗೆರೆಯಲ್ಲಿ ಯಾವ್ದು ಕೂಡ ಯೋಧರು ಇದನ್ನು ಉಪಯೋಗಿಸ್ಕೊಳ್ತೀವಿ ಅಂದರೆ ಉಪಯೋಗಿಸ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ 9902598897. ಸೊ ಯಾರಾದರೂ ಇದನ್ನು ಉಪಯೋಗಿಸ್ಕೊಳ್ಳೋದಿದ್ದರೆ ಖಂಡಿತ ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ಪೇಪರ್ ಕಪ್ ಲೋಟಗಳಿಂದ ಕ್ಯಾನ್ಸರ್ ಬರುತ್ತೆ ಅಂತ ನಾನು ಈಗಾಗಲೇ ತುಂಬ ಸಲ ಹೇಳಿದ್ದೀನಿ. ಪದೇ ಪದೇ ಹೇಳೋಕ್ಕೆ ನನಗೂ ಕೂಡ ಬೇಜಾರಾಗುತ್ತೆ. ಅಥವಾ ದಯವಿಟ್ಟು ಪೇಪರ್ ಕಪ್ಸ್ಗಳನ್ನ ಯೂಸ್ ಮಾಡಬೇಡಿ. ಅದೇ ರೀತಿ ಮಹಾನಗರ ಪಾಲಿಕೆಯಿಂದ ಕೂಡ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡ್ತಾ ಇದ್ದಾರಂತೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ IRCTC ಅಂದರೆ ರೈಲ್ವೆಯಿಂದ ಅಥವಾ ಬೇರೆ ಬೇರೆ
ಈ ಕಪ್ ಅಂಗಡಿಗಳಿದಾವಲ್ಲ, ಏನು ಚಾಯ್ಗೆ 99 ಚಾಯ್ ತಲಾಬ್ ಏನೇನೋ ಇದಾವಲ್ವಾ, ಸೊ ಅಲ್ಲೂ ಕೂಡ ಎಲ್ಲೂ ಈ ಪೇಪರ್ ಕಪ್ಸ್ಗಳಲ್ಲಿ ಕಾಫಿ ಅಥವಾ ಟೀ ಬಿಸಿಯಾಗಿರ್ತಕ್ಕಂಥ ಪದಾರ್ಥಗಳನ್ನು ಕೊಟ್ಟು ನಿಮ್ಮ ಒಂದು ಗ್ರಾಹಕರಿಗೆ ಕ್ಯಾನ್ಸರ್ ಕೊಡಬೇಡಿ ಅಂತಕ್ಕಂಥ ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ವಾರ್ನಿಂಗನ್ನು ಕೊಡ್ತಾ ಇದ್ದಾರೆ. ಸೊ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ಉಪಯೋಗಿಸ್ಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಸ್, ಕೊನೆಯ ಇನ್ನೊಂದು ವಿಚಾರವನ್ನು ಹೇಳೋದ್ರ ಮೂಲಕ ಇವತ್ತಿನ ಒಂದು ಪ್ರೋಗ್ರಾಮನ್ನು ಮುಗಿಸೋಣ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್, ತಮ್ಮ ಹೆಸರು? ನನ್ನ ಹೆಸರು ಚಂದ್ರು ಅಂತ. ಚಂದ್ರು, ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಅದು ಆ್ಯಡ್ ಹಾಕಿದ್ರಲ್ಲ ಸರ್, ಅದು ಫೋನ್ ಮಾಡಿದ್ವಿ. ಅದು ಏನು ಆ್ಯಡ್ ಹೇಳಿ ಸರ್? ಅದೇ ದಾವಣಗೆರೆ ಸ್ಟೇಷನಲ್ಲಿ ಹಾಕಿದ್ರು. ಓಕೆ ಓಕೆ, ಹೇಳಿ, ಏನು ಗೊತ್ತಾಗಲಿಲ್ಲ, ಏನು ಕೇಳಬೇಕಿತ್ತು? ಆ್ಯಡ್ ಹಾಕಿದ್ರಲ್ಲ ಸರ್, ಅದಕ್ಕೆ ಫೋನ್ ಮಾಡಿದ್ವಿ. ಅದ್ರ ಬಗ್ಗೆ ಏನು ತಿಳ್ಕೊಬೇಕಂತ. ಯಾವ ಆ್ಯಡ್ ಬಗ್ಗೆ ಹೇಳಿ ಸರ್, ಯಾವ ಆ್ಯಡ್ ಬಗ್ಗೆ ಕೇಳ್ತಾ ಇದ್ದೀರಿ? ಹಲೋ ಹಲೋ, ಏನು ಡೀಟೇಲ್ಸ್ ಕೇಳಬೇಕಿತ್ತು, ಬೇಗ ಕೇಳಿ. ಓಕೆ, ಮೇ ಬಿ ಅಲ್ಲೊಂದಷ್ಟು ಕನ್ಫ್ಯೂಷನ್ಸ್ ಇದೆ ಅಂತ ಅನಿಸುತ್ತೆ. ಆಮೇಲೆ ಮತ್ತೆ ಅವ್ರು ಕರೆ ಮಾಡಿದ್ರೆ ಅವ್ರ ಜೊತೆ ಮಾತಾಡ್ತೀನಿ. ಎಸ್, ಇವತ್ತಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಒಂದು ವಿಚಾರವನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಸೊ ಟೈಮ್ ಬೇಕು ಅಂತಲೇ ಆ ವಿಚಾರವನ್ನು ಕೊನೆಗೆ ತೊಗೊಳ್ತಾ ಇದ್ದೀನಿ. ಇನ್ನು ಮುಂದೆ ಯಾವ ಕರೆನೂ ಸ್ವೀಕರಿಸಲ್ಲ. ಏನು ಅಂದರೆ, ಮೊನ್ನೆ CET ಪರೀಕ್ಷೆಯಲ್ಲಿ ಒಂದು ಅತ್ಯಂತ ಮನಸ್ಸಿಗೆ ನೋವಾಗ್ತಕ್ಕಂಥ ಒಂದು ಘಟನೆ ನಡೀತು. ಸೊ ನಾವೇನು ಭಾರತದಲ್ಲೇ ಇದ್ದೀವ ಅಥವಾ ಬೇರೆ ಇನ್ಯಾವುದಾದ್ರೂ ಊರಲ್ಲಿ ಇದ್ದೀವಾ ಅಂತ ನನಗೆ ಅನ್ಸೋದಕ್ಕೆ ಶುರುವಾಗಿದೆ. ಏನು ಅಂತ ಹೇಳಿದ್ರೆ, ಸೊ ಅಫ್ಕೋರ್ಸ್ ಮಾಸ್ಕ್ ಹಾಕಬಾರ್ದು ಅಂತಕ್ಕಂಥದ್ದನ್ನು ನಾವು ಕೂಡ ಈಗ ಆಲ್ರೆಡಿ ತುಂಬ ಜನ ಹೇಳಿದ್ವಿ. ಫುಲ್ ತೋಳ್ ಶರ್ಟ್ಗಳನ್ನ ಹಾಕಬೇಡಿ ಅಂತ ನಾನು ಕೂಡ ನಮ್ಮ V1 ವಾಹಿನಿಲಿ ಹೇಳಿದ್ದೀನಿ. ಆದರೆ ಶರ್ಟ್ ಒಳಗಡೆ, ಅದರಲ್ಲೂ ಕೂಡ ಬನೀನ್ ಒಳಗಡೆ ಇರ್ತಕ್ಕಂಥ ಜನಿವಾರ, ಅದರಲ್ಲಿ ಯಾರಿಗಾದ್ರೂ ಏನು ತೊಂದರೆ ಮಾಡ್ತು ಅರ್ಥ ಆಗ್ತಾಯಿಲ್ಲ ನನಗೆ. ಯಾಕೆಂದರೆ ಬ್ರಾಹ್ಮಣರ ಒಂದು ಬ್ರಹ್ಮಗಂಟು ಅದರಲ್ಲಿ ಇರುತ್ತೆ. ಸೊ ಅದನ್ನು ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಾಯಂಕಾಲ ಸಂಧ್ಯಾ ವಂದನೆ ಮಾಡುವಾಗ ಅತ್ಯಂತ ಭಕ್ತಿಯಿಂದ ಉಪಯೋಗಿಸ್ತಕ್ಕಂಥ ಆ ಒಂದು ಜನಿವಾರ ಯಾರಿಗೆ ತೊಂದರೆ ಕೊಡ್ತೋ ನಂಗೆ ಗೊತ್ತಿಲ್ಲ. ಅದನ್ನು ತೆಗೆಸ್ಬಿಟ್ಟು ಪರೀಕ್ಷೆನ ಬರೀರಿ ಅಂತ ಹೇಳಿದ್ರಂತೆ. ಕರ್ನಾಟಕದಲ್ಲಿ ಈ ಘಟನೆ ನಡೆದಿದೆ ಅಂತ ಹೇಳೋದಕ್ಕೆ ಮನಸ್ಸಿಗೆ ತುಂಬ ನೋವಾಗತ್ತೆ. ಏಕೆಂದರೆ ಸಾಕಷ್ಟು ಜನ ಬ್ರಾಹ್ಮಣರನ್ನು ನಾವು ಇಲ್ಲಿ ಮಂತ್ರಿಗಳನ್ನಾಗಿ ಮಾಡಿದ್ದೀವಿ. ಅದರಲ್ಲೂ ಕೂಡ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಬ್ರಾಹ್ಮಣರು ಅಂತ ನಾನು ಭಾವಿಸ್ತೀನಿ. ಸೊ ದಯವಿಟ್ಟು ಈ ಥರದ ಘಟನೆಗಳನ್ನು ಎಲ್ಲರೂ ಖಂಡಿಸಿ, ಬರೀ ಮಂತ್ರಿಗಳಷ್ಟೇ ಅಲ್ಲ, ಸಾರ್ವಜನಿಕರು ಕೂಡ ಇದನ್ನು ಖಂಡಿಸಬೇಕು, ಎಲ್ಲರೂ ಕೂಡ ಖಂಡಿಸಬೇಕು. ಯಾರು ಆ ತಪ್ಪನ್ನು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂಥೇಳಿ ನಾನು ಕೂಡ ನಮ್ಮ V1 ವಾಹಿನಿ ವತಿಯಿಂದ ಕೇಳ್ಕೊಳ್ತೀನಿ. ಅಚಾತುರ್ಯವಾಗಿ ಆಗ್ತಕ್ಕಂಥದ್ದು ಬೇರೆ, ಆದರೆ ಒಬ್ಬ ವಿದ್ಯಾರ್ಥಿಯ ಭವಿಷ್ಯವನ್ನು ಹಾಳು ಮಾಡ್ತಕ್ಕಂಥ ಹಕ್ಕು ಯಾರಿಗೂ ಇಲ್ಲ. ನೋಡಿ, ಜನಿವಾರ ನಾನು ಯಾವುದೇ ಕಾರಣಕ್ಕೂ ತೆಗಿಯೋದಿಲ್ಲ, ಪರೀಕ್ಷೆ ಬರೀದೇ ಇದ್ದರೂ ತೊಂದರೆ ಇಲ್ಲ ಅಂಥೇಳಿ ಆ ಹುಡುಗ ಮನೆಗೆ ಹೋಗಿದ್ದಾನೆ ಅಂತ ಹೇಳಿದ್ರೆ ಅವನ ಭವಿಷ್ಯಕ್ಕೆ ಪೆಟ್ಟು ಬಿದ್ದಾಗಲ್ವಾ ಇದು. ಸೊ ಇದಕ್ಕೆ ಸರ್ಕಾರ ಗಮನ ವಹಿಸಬೇಕು. ಆ ವಿದ್ಯಾರ್ಥಿಗೆ ಆಗಿರ್ತಕ್ಕಂಥ ತೊಂದರೆಯನ್ನು ಸರಿಪಡಿಸಬೇಕು. ಆ ವಿದ್ಯಾರ್ಥಿಗೆ ಒಬ್ಬನಿಗೆ ಆಗಲಿ ಕೂರಿಸ್ಬಿಟ್ಟು ಮತ್ತೆ ಪುನಃ ಪರೀಕ್ಷೆ ಬರೆಸ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂಥೇಳಿ ನಾನಂತೂ ಸರ್ಕಾರದವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಏಕೆಂದರೆ ಇದರಲ್ಲಿ ಆ ವಿದ್ಯಾರ್ಥಿಯ ತಪ್ಪು ಯಾವುದೂ ಇಲ್ಲ. ತಲತಲಾಂತರಗಳಿಂದ ಅವರ ವಂಶ ಪಾರಂಪರ್ಯವಾಗಿ ಆತ ಬಳಸ್ತಾ ಇರ್ತಕ್ಕಂಥ ಜನಿವಾರನ ಎಂದಿನಂತೆ ಅವನು ಆ ಪರೀಕ್ಷೆಗೂ ಕೂಡ ಹಾಕ್ಕೊಂಡು ಹೋಗಿದ್ದಾನೆ. SLC ಬರೆಯುವಾಗ ಈ ಸಮಸ್ಯೆ ಇರಲಿಲ್ಲ, PUC ಬರೆಯುವಾಗ ಈ ಸಮಸ್ಯೆ ಇರಲಿಲ್ಲ. ಆದರೆ ಸಡನ್ನಾಗಿ ಓವರ್ನೈಟಾಗಿ CET ಪರೀಕ್ಷೆ ಬರೆಯುವಾಗ ಮಾತ್ರ ಹೇಗೆ ಈ ಜನಿವಾರದಿಂದ ಸಮಸ್ಯೆ ಬಂದ್ಬಿಡ್ತು ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಎನಿಹೌ, ನಾನು ಕೂಡ ಒಬ್ಬ ಬ್ರಾಹ್ಮಣನಾಗಿ ಇದನ್ನು ಖಂಡಿತವಾಗ್ಲೂ ಖಂಡಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡಿ, ಆ ವಿದ್ಯಾರ್ಥಿಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ರಾಜಕೀಯಗಳನ್ನೆಲ್ಲ ಬದಿಗಿಟ್ಟು ಬಿಡೋಣ. ನಂದು ಒಂದೇ ಕನ್ಸರ್ನ್ ಇರೋದು, ಆ ವಿದ್ಯಾರ್ಥಿಗೆ ಮರು ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಮಾಡಿಕೊಡಿ. ಆ ವಿದ್ಯಾರ್ಥಿಗೆ ಜನಿವಾರ ಧರಿಸಿನೇ ಆತ ಬರಿತಾನೆ ಅಂದರೆ ಆತನಿಗೆ 4 ಕ್ಯಾಮ್ರಾಗಳ ಮಧ್ಯೆ ಇಟ್ಬಿಟ್ಟು ಅವನಿಗೆ ಪರೀಕ್ಷೆ ಬರೆಸಿ ಆತನ ಭವಿಷ್ಯಕ್ಕೆ ಯಾವುದೇ ರೀತಿ ತೊಂದರೆ ಆಗಿದ್ದರೂ ಹಾಗೆ ನೋಡ್ಕೊಳ್ಳಿ ಅಂತಕ್ಕಂಥದ್ದು ಮಾತ್ರ ನನ್ನ ಸಾಮಾಜಿಕ ಕಳಕಳಿ. ಯಾವ ಸರ್ಕಾರದ ವಿರುದ್ಧನೂ ಮಾತಾಡ್ತಾ ಇಲ್ಲ, ಯಾವ ಶಿಕ್ಷಣ ಇಲಾಖೆ ಬಗ್ಗೆನೂ ನಾನು ಮಾತಾಡ್ತಾ ಇಲ್ವಾ, ಅಥವಾ ಅದು ಯಾರು ತಪ್ಪನ್ನು ಮಾಡಿದರೆ ಅವ್ರ ಬಗ್ಗೆನೂ ನಾನು ಮಾತಾಡ್ತಾ ಇಲ್ಲ. ನನ್ನ ಕಳಕಳಿ ಯಾವೊಬ್ಬ ವಿದ್ಯಾರ್ಥಿಯ ಭವಿಷ್ಯವೂ ಕೂಡ ಇದರಿಂದ ಹಾಳಾಗಬಾರ್ದು ಅಂಥೇಳಿ. ನನಗೆ ಇರ್ತಕ್ಕಂಥ ಪ್ರಸ್ತುತ ಮಾಹಿತಿ ಪ್ರಕಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2-3 ವಿದ್ಯಾರ್ಥಿಗಳಿಗೆ ಈ ರೀತಿ ಆಗಿದೆ ಅಂತಕ್ಕಂಥದ್ದು ನನಗೆ ಪ್ರಸ್ತುತ ತಿಳಿದು ಬರ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಆ ಎಲ್ಲ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಲಿ ಅನ್ನೋ ಕಾರಣಕ್ಕೆ ನಮ್ಮ V1 ವಾಹಿನಿ ವತಿಯಿಂದ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ.
ಸೊ ಇದಿಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಎಲ್ಲರೂ ಕೂಡ ಹ್ಯಾಪಿ ವೀಕೆಂಡ್, ನಗ್ನಗ್ತಾ ಖುಷಿಯಾಗಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.